ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 1ರಿಂದ 5ನೇ ವಚನ ತನಕ ನಾವು ಓದಿಕೊಳ್ಳೋಣ. ಓದ್ರಿ. ಆತನು ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನೇರಿ ಕೂತುಕೊಂಡ ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ಆತನು ಅವರಿಗೆ ಉಪದೇಶ ಮಾಡಿ ಹೇಳಿದ್ದೇನೆಂದರೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಸಾಕು. ಓದಿರುವ ಭಾಗನ ನಾನು ಮತ್ತೆ ನಿಮ್ಗೆ ಸರಿ ಕೇಳಿಸ್ಕೊಂಡ್ರಿ ಇಲ್ಲೋ ಮತ್ತೊಂದು ಸಾರಿ ಓದ್ತೀನಿ, ನೀವು ಎಲ್ಲ ನೆನಪು ಮಾಡಿಕೊಳ್ಳ್ರಿ. ಆ ಒಂದು ಅಂಶನೇ ದೇವರು ಸಹಾಯ ಮಾಡಲಿ. ಯೇಸು ಪರ್ವತದ ಮೇಲೆ ಮಾಡಿದ ಪ್ರಸಂಗ ಮಾತಿದು. ಆತನು 5ನೇ ಅಧ್ಯಾಯ 1ರಿಂದ ಓದ್ತಾನೆ. ಆತನು ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನೇರಿ ಕೂತ್ಕೊಂಡು ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ಆತನ ಅವರಿಗೆ ಉಪದೇಶ ಮಾಡಿ ಹೇಳಿದ್ದರೆಂದರೆ, ಆತ್ಮದಲ್ಲಿ ಬಡವರಾಗಿರುವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಇದು ಕೇಳಿಸ್ಕೊಂಡಿವಾಗಲೇ. ಮತ್ತೆ ನೆಕ್ಸ್ಟ್ 4ನೇ ವಚನ ಹೇಳ್ತಾನೆ, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಇದು ಓದುವಾರ ಕೇಳಿಸ್ಕೊಂಡಿವಿ. 5ನೇ ವಚನದಲ್ಲಿ ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗರು. ಈ ವಾರ ಕೇಳಿಸ್ಕೊಳ್ಳೋಣ. ಹಲ್ಲೆಲೂಯಾ. ವಾಕ್ಯ ಓದೋರು ಮಾತ್ರ ಬೈಬಲ್ ನೋಡ್ರಿ, ಇರೋರೆಲ್ಲರೂ ಈ ಕಡೆ ನೋಡ್ರಿ ಮಾತು. ಅವಾಗ ನಿಮಗೆ ವಾಕ್ಯ ಅರ್ಥ ಆಗ್ತದೆ ಮಾತು. ಸ್ನೇಹಿತರು ಹೆಂಗಿರ್ಬೇಕಂದ್ರೆ ಕನ್ನಡಿ ಥರ ಇರ್ಬೇಕಂತೆ. ಹೆಂಗಿರ್ಬೇಕಂತೆ ಸ್ನೇಹಿತರು? ಕನ್ನಡಿ ಅವತ್ತು ಏನು ಹೇಳೋದಿಲ್ಲ ನಮಗೆ. ಮತ್ತೆ ಹಂಗ ದೇವ್ರ ವಾಕ್ಯ ಸುಳ್ಳೇ ಹೇಳಕ್ಕ ಮಾತು. ಹಲ್ಲೆಲೂಯಾ. ಅದಕ್ಕೋಸ್ಕರ ನೀವು ನನ್ನ ಕಡೆ ನೋಡಿದ್ರೆ ಇವಾಗ ಸ್ವಲ್ಪ ಸಮಯ ನನ್ನ ಕನ್ನಡಿ ಅನ್ಕೊಳ್ರಿ. ನೀವು ಏನು ಅನ್ಕೊಳ್ರಿ? ಕನ್ನಡಿ ಅನ್ಕೊಳ್ರಿ. ನೀವು ಈ ಕಡೆ ನೋಡಿದ್ರೆ ದೇವ್ರು ನಿಮ್ಗೆ ಮಾತಾಡುವಾಗ ನಮ್ಮ ಹೃದಯದಲ್ಲಿ ಎಷ್ಟು ನಾವು ದೇವರಿಗೆ ವಿಧೇಯರಾಗಿ ಜೀವಿಸುವ ಅನ್ನುವಂಥದ್ದು ಅರ್ಥ ಆಗ್ತದೆ ಮಾತು ವಾಕ್ಯ. ಅದಕ್ಕೋಸ್ಕರ 5ನೇ ವಚನದಲ್ಲಿ ಏನು ಹೇಳ್ತಾನೆ ಅಂದರೆ, ಯೇಸು ಕ್ರಿಸ್ತನು ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗಿರುವರು ಅಂತ ಹೇಳ್ತಾನೆ ಮಾತು. ಶಾಂತರು ಅಂತ ಹೇಳೇನ ಮಾತು. ಶಾಂತರು ಅಂತಂದ್ರೆ ಸಮಾಧಾನವಾಗಿರುವರು, ವಿನಯವಾಗಿರುವರು, ಸಾತ್ವಿಕರು, ನೆಮ್ಮದಿಯಾಗಿರುವರು, ಆತುರ ಪಡಲಾರ್ದವರು, ಎಗ್ರಿ ಬೀಳಲಾರ್ದವರು, ಜಲ್ದಿ ದುಡುಕಿ ಮಾತಾಡಲಾರ್ದವರು, ಇವ್ರನ್ನೆಲ್ಲರನ್ನ ಆ ಲೀಸ್ಟಿಗೆ ಸೇರಿಸ್ಬೋದು ಮಾತು. ಯಾಕಂದ್ರೆ ತೆಲುಗಿನಲ್ಲಿ ಏನಂತ ಹೇಳೇನಂತಂದ್ರೆ ಸಾತ್ವಿಕುಲು ಅಂತ ಹೇಳೇನ ಮಾತು. ತೆಲುಗು ಬೈಬಲ್ ನಿಮ್ಮ ಹತ್ರ ಇದ್ರೆ ಸಾತ್ವಿಕುಲು ಅಂತ ಹೇಳೇನ ಮಾತು. ಕನ್ನಡದಲ್ಲಿ ಏನಂತ ಹೇಳೇನಂತ ಶಾಂತರು. ಶಾಂತರು ಅಂತಂತಂದ್ರೆ ಏನಂದ್ರೆ, ಮನೆಯಲ್ಲೇ ಸಂಸಾರ ಜೊತೆಯಲ್ಲಿ, ಮಕ್ಕಳ ಜೊತೆಯಲ್ಲಿ, ಕೆಲಸದ ಜೊತೆಯಲ್ಲಿ, ಕೆಲಸಗಾರರ ಜೊತೆಯಲ್ಲಿ, ಸಭೆಯಲ್ಲಿ, ಸಮಾಜದಲ್ಲಿ, ಸ್ನೇಹಿತರ ಮಧ್ಯದಲ್ಲಿ, ಎಲ್ಲರ ಮಧ್ಯದಲ್ಲಿ ನೀನಿದ್ರೂ ನೀನು ಯೇಸು ಸ್ವಾಮಿನ ನಂಬಿಗಿ ಅನ್ನೋದಕ್ಕೆ ಗುರುತು ಬೆಟ್ಟದ ಮೇಲೆ ಪ್ರಸಂಗ ನೀನು ಕೇಳಿ ಅರ್ಥ ಮಾಡ್ಕೊಂಡಿದ್ರೆ ನೀನು ಹೆಂಗಿರ್ತಿ ಅಂತ ಅರ್ಥ. ಇವಾಗ ಹೇಳ್ರಿ. ಎಲ್ಲರ ಮಧ್ಯದಲ್ಲಿ ಇದ್ದು, ಎಲ್ಲರ ಸಂಗಡ ಬೆರಿತಾ, ಎಲ್ಲರ ಸಂಗಡ ಒಡನಾಟ ಇಟ್ಕೊಂಡು, ಎಲ್ಲರ ಸಂಗಡ ಇರುವಂಥದ್ದು, ಅವಾಗ ನಮ್ಮ ನಿಜ ಸ್ವರೂಪದಲ್ಲಿ ನಾವು ಬದುಕುವಂಥದ್ದೇ ಯೇಸು ಬೆಟ್ಟದ ಮೇಲೆ ಮಾಡಿರುವ ಪ್ರಸಂಗದಲ್ಲಿ ಹೇಳ್ತಾನೆ, ಶಾಂತರು ಧನ್ಯರು, ಅವರು ಭೂಮಿಗೆ ಏನಾಗ್ತಾರೆ ಅಂತ ಹೇಳನ ಬಾಧ್ಯರಾಗ್ತಾರೆ ಅಂತ ಹೇಳಿ. ಸನ್ಯಾಸಿಗಳು ಧನ್ಯರಂತ ಹೇಳಿಲ್ಲ ಬೈಬಲು. ಹಲ್ಲೆಲೂಯಾ. ಒಂದು ವೇಳೆ ಸನ್ಯಾಸಿಗಳು ಧನ್ಯರು ಅಂದಿದ್ರಿಗಿನ ಎಲ್ಲರೂ ಕೂಡಾಗಿ ಏನ್ ಬೇಡ ಬಿಡು, ಸಿಲಿ ಬೇಡ ಬಿಡಪ್ಪ, ಎಲ್ಲ ಹ್ಯಾಪಿಯಾಗಿದ್ದು ಬೇಡನ. ಬೈಬಲ್ ಎಲ್ಲಿ ಮದುವೆ ಮಾಡಿಕೊಳ್ಬೇಡ ಅಂತ ಎಲ್ಲಿ ಹೇಳಿಲ್ಲ. ಅದು ಅವ್ರವ್ರ ಇಷ್ಟ. ಮದುವೆ ಮಾಡ್ಕೊಂಬೋದು ಬಿಡೋದು ಅವ್ರವ್ರ ಇಷ್ಟ. ದೇವ್ರು ಮಾತ್ರ ಎಲ್ಲಿ ಮದುವೆ ಮಾಡ್ಕೋಬೇಡ್ರ ಅಂತ ಎಲ್ಲಿ ಬರೋದಿಲ್ಲ ಸಿಲಿ. ಹಂಗ ಹೇಳಿದ್ರೆ ಆತ ಯಾಕೆ ಮಾಡ್ತಾ ಇದ್ದ ಸಿಲಿ? ಎಲ್ಲಿ ಯಾ ತೊಡ್ದಾಗಮ್ಮ ಏದೇನು ತೊಡ್ದ ಎದಕ್ಕೆ ಮಾಡ್ತಾ ಇದ್ದ ಸಿಲಿ? ಇದು ದೇವರ ಹೃದಯದಲ್ಲಿಂದ ಬಂದಿರುವಂಥದ್ದು ಮದುವೆ ಅನ್ನುವಂಥದ್ದು. ಅದಕ್ಕೋಸ್ಕರ ಎಲ್ಲರ ಮಧ್ಯದಲ್ಲಿ ಇದ್ದು ಬದುಕಿ ಜೀವನ ಮಾಡಿ ಶಾಂತರಾಗಿರುವಂಥದ್ದು ಅವರು ಶಾಂತರು, ಅವರು ಧನ್ಯರು, ಅವ್ರು ಏನಾತರ ಭೂಮಿಗೆ ಬಾಧ್ಯರು ಆಗುವಂತ ಹೆಸರು ಇಟ್ಕೊಂಡಿರೋರ್ಗೋಸ್ಕರ ಶಾಂತರು, ಶಾಂತಮ್ಮ, ಶಾಂತಪ್ಪ, ಅವರೆಲ್ಲ ಧನ್ಯರು. ಅವ್ರಿಗೆ ಹೆಸರು ಶಾಂತ ಇರ್ತಲ್ಲ ಗೊತ್ತಿಲ್ಲ ನಮ್ಗೇನು. ಒಟ್ಟು ಅಂದ್ರೆ ಹೆಸರಿಗೋಸ್ಕರ ಹಂಗೆ ಇಟ್ಕೊಂಡಿರ್ತಾರೆ ಕೆಲವರು. ಸಂತೋಷಮ್ಮ, ಇನ್ನು ಕೆಲವರು ಸಂತೋಷಮ್ಮ ಅಂತೇಳಿ ಹೆಸರು ಇಟ್ಕೊಂಡ್ರೆ ಅವ್ರ ಜೀವನದಲ್ಲಿ ಸಂತೋಷ ಅಂತ ಇರ್ತತಿಲ್ಲ ಗೊತ್ತಿಲ್ಲ ಆಗ್ಲಿ, ಒಟ್ಟೆ ಹೆಸರು ಇಟ್ಬಿಟ್ಟಿರ್ತಾರ. ಇವಾಗ ಅಬ್ರಾಮ್ ಅಂತ ಇಟ್ಕೊಂಡ್ಬಿಟ್ರ ಅನ್ಕ, ದಾವಿದ ಅಂತ ಇಟ್ಕೊಂಡ್ಬಿಟ್ಟಿರ್ತಾನಕ. ಅಬ್ರಾಮ ಎಲ್ಲದನ್ನ ಸರಾಯದ ಅಂಗಡಿ ಆಗ್ಯದನಂತಂದ್ರ
ಏನಂದಿರ್ತದ ಅದಕ್ಕೆ ಹೆಸರಿಗೆ ಮನುಷ್ಯನಿಗೆ ಡಿಫ್ರೆನ್ಸ್? ಹೆಸರೆಲ್ಲ ಬದಲಾಗ್ಬೇಕಾದ್ರೆ ಅದು ಹೇಳಿರುವಾಗ ಮನಸ್ಸು ಬದಲಾಗಬೇಕು. ನಮ್ಮ ಜೀವನ ಆ ರೀತಿಯಾಗಿ ಇರ್ಬೇಕು, ಮಾತು ಶಾಂತಿಯಾಗಿರ್ಬೇಕು. ಶಾಂತಿಯಾಗಿರ್ಬೇಕಂತಂದ್ರೆ ದೇವರ ವಾಕ್ಯ ಚೆನ್ನಾಗಿ ಕೇಳಿಸ್ಕೊಂಡಿರ್ಬೇಕು ನಾವು, ಅವಾಗ ಶಾಂತಿಯಾಗಿರ್ತತ್ ಮಾತು. ಎದಕ್ಕಂದ್ರೆ ಪೇತ್ರನ ಒಂದು ಮಾತು ಬರೀತಾನೆ, ಕೇಳುವುದಕ್ಕೆ ಎಗ್ಗಿರ್ ಬೀಳ್ಬೇಕಂತೆ, ಮಾತನಾಡಲಿಕ್ಕೆ ನಿಧಾನವಾಗಿರ್ಬೇಕಂತೇಳಿ ಮಾತು. ಕೇಳಕ್ ಹೆಂಗಿರ್ಬೇಕಂತೆ? ಎಗ್ಗಿರ್ ಬೀಳ್ಬೇಕಂತೆ. ಏನ್ ಹೇಳಿದ್ದು ನನ್ನ ಕಿನ್ನ ಕೇಳಿಸ್ಕೊಂಡಿಲ್ಲ, ಇನ್ನೊಂದ್ಸರಿ ಹೇಳು ಅಂತ ಹೇಳ್ಬೇಕಂತೆ. ಆದ್ರೆ ಮಾತಾಡುವಾಗ ನಿಧಾನವಾಗಿ ಮಾತಾಡಂತ ಹೇಳಿ ಬರೀತಾನೆ ಮಾತು. ನಾವೆಲ್ಲ ಉಲ್ಟಾ, ಅರ್ಧಂಬರ್ಧ ಕೇಳಿಸ್ಕೊಂಡ್ಬಿಡ್ತೀವಿ, ಮಾತಾಡಕ್ ಮಾತ್ರ ಮುಂದೆ. ಹಲ್ಲೆಲೂಯಾ. ಮಾತಾಡಕ ಸ್ಪೀಡ್ ಆಗಿರ್ಬಾರ್ದು ಕ್ರೈಸ್ತರು, ಮಾತನಾಡಲಿಕ್ಕೆ ನಿಧಾನವಾಗಿರ್ಬೇಕಂತೆ. ಕೇಳಲಿಕ್ಕೆ ಶೀಘ್ರವಾಗಿರು, ಚುರುಕಾಗಿರು, ಜಾಗೃಕರ ಆಗಿರು. ಅದಕ್ಕೋಸ್ಕರ ಹೇಳೇನಲ್ಲ, ಪಾರಿವಾಳದಂತೆ ನಿಷ್ಕಪಟವಾಗಿರ್ರಿ, ಸರ್ಪದಂತೆ ನೀವೇನಾಗಿರಿ ಅಂತ ಹೇಳ ಜಾಣರಾಗ್ಬೇಕಂತೆ ನಾವು. ಯಾಕಂದ್ರೆ ಬಹಳ ಜಾಣತನದಿಂದ ಮೋಸ ಮಾಡುವಂಥದ್ದು ಏನಂತಂದ್ರೆ ಅದು ಕುಯುಕ್ತಿರುವಂತ ಪ್ರಾಣಿ ಸರ್ಪ ಮಾತು. ಅದಕ್ಕೋಸ್ಕರ ಆ ರೀತಿಯಾಗಿ ಇರ್ಬೇಕು ಮಾತು, ದೇವ್ರು ನಂಬಿದ ಮೇಲೆ. ಅಂದ್ರೆ ಮೋಸ ಮಾಡಕ್ಕಲ್ಲ, ನ್ಯಾಯ ಮಾಡಕ್ಕಾಗಿ. ಹಲ್ಲೆಲೂಯಾ. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗಿರುವರು ಅಂತ. ಶಾಂತರು ಅನ್ನುವುದಕ್ಕೆ ತೆಲುಗಿನಲ್ಲಿ ಸಾತ್ವಿಕಲ್ ಅಂತ ಹೇಳಿ ಅಂತ ಅವಾಗ ಹೇಳಿದ ಮಾತು. ಇನ್ನೂ ಶಾಂತರಲ್ಲಿ ಏನಂತ ಹೇಳ್ತಾರಂತಂದ್ರೆ ಅಹಂಕಾರ ಇಲ್ಲದವರು, ಗರ್ವ ಇಲ್ಲದವರು, ಇತರ ವ್ಯಕ್ತಿಗಳ ತಪ್ಪು ತಿಳಿದಿದ್ರು, ತಪ್ಪು ಮಾಡಿದ್ದು ಗೊತ್ತಿದ್ರು ಕ್ಷಮಿಸುವ ಗುಣ ಇರುವವರು ಶಾಂತರಾತರ ಅಂತ ಹೇಳಿ ಮಾತು ಭಕ್ತನು. ಹಲ್ಲೆಲೂಯಾ. ಇತರರು ತಪ್ಪು ಮಾಡಿದ್ದು ಗೊತ್ತಿದ್ರು ಕೂಡ ಕ್ಷಮಿಸಿ ಶಾಂತವಾಗಿರುವಂಥದ್ದು ಗುಣನ ಶಾಂತರಂತ ಹೇಳೇನು ಮಾತು ಯೇಸು ಸ್ವಾಮಿ. ಅದಕ್ಕೋಸ್ಕರ ಶಾಂತರು ಧನ್ಯರು, ಅವರು ಯಾವುದಕ್ಕೆ ಬಾಧ್ಯರಾಗ್ತಾರೆ? ಭೂಮಿಗೆ ಬಾಧ್ಯರು. ಈ ಭೂಮಿಗೆ ಬಾಧ್ಯರಾಗ್ತಾರೆ. ಶಾಂತರು ಅನ್ನುವಂಥದ್ದಕ್ಕ ಕೆಲವು ವಚನಗಳನ್ನ ನಾನು ನಿಮಗೆ ಹೇಳ್ತೀನಿ ಮಾತು. ಯಾಕೋಬ ಬರೆದ ಪತ್ರಿಕೆ ಹೇಳ್ತಾನ ಮಾತು, 1ನೇ ಅಧ್ಯಾಯ 19ನೇ ವಚನ ಹೋದ್ರು ಒಂದ್ಸಾರಿ. ಯಾಕೋಬ ಬರೆದ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನ. ಯಾಕೋಬ 1:19. ನನ್ನ ಪ್ರಿಯ ಸಹೋದರರೇ, ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು, ಆದರೆ ಪ್ರತಿಯೊಬ್ಬನು, ಇಲ್ಲಿ ಕೇಳಿಸ್ಕೊಡ್ರಿ, ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ, ನಾನು ಹೇಳಿದಲ್ಲ ಅವಾಗ, ಕಿವಿಗೊಡುವುದರಲ್ಲಿ ಹೆಂಗಿರ್ಬೇಕಂತೆ? ತೀವ್ರವಾಗಿಯೂ, ಅಂದ್ರೆ ಕೇಳಿಸಿಕೊಳ್ಳಿಕ್ಕೆ ತೀವ್ರವಾಗಿರ್ಬೇಕಂತ. ನಮಗೆ ಮಾತನಾಡುವುದರಲ್ಲಿ ಹೆಂಗಿರ್ಬೇಕು? ನಾವು ನಿಧಾನವಾಗಿ ಇರಬೇಕು. ಮತ್ತಿನ ಒಂದು ಕೋಪಿಸುವುದರಲ್ಲಿಯೂ ನಿಧಾನವಾಗಿರಲಿ ಅಂತ ಹೇಳಿ ಮಾತು. ಅಂದ್ರೆ ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು ಅಂತ ಹೇಳಿ ಮಾತು. ಮೊದಲೇ ಏನಂತ ಅಂದ್ರೆ ನೀವು ಬಹಳ ಜ್ಞಾನವಂತರು ಅಂತ ಹೇಳ್ತಾನೆ ಮಾತು. ಬಲ್ಲವರಂದ್ರೆ ಏನು? ಜ್ಞಾನವಂತರು, ತಿಳುವಳಿಕೆ ಉಳ್ಳವರು, ಸುಗುಣ ಉಳ್ಳವರು, ಇವರು ಎಲ್ಲ ಆಲೋಚನೆ ಮಾಡುವಂತ ಕೆಪಾಸಿಟಿ ಇರುವಂತವ್ರನ್ನ ಬಲ್ಲವರಪ್ಪ ನೀವು ಅಂತ ಹೇಳ್ತಾನೆ ಮಾತು. ಯಾಕೋಬ ಬರಿತಾ ಇದ್ದಾನೆ ತನ್ನ ಪತ್ರಿಕೆಯಲ್ಲಿ, ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರಪ್ಪ, ಆದುದರಿಂದ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿರಂತ ಮಾತು. ತೀವ್ರವಾಗಿ ಅಂತ ಹೇಳಿ ಕೇಳಿಸ್ಕೊಳ್ಳಿಕ್ಕೆ ನೀನು ಬಹಳ ಚುರುಕಾಗಿರು, ಆದ್ರೆ ಮಾತನಾಡುವುದಕ್ಕ ಹೆಂಗಿರು? ನಿಧಾನವಾಗಿರ್ಲಿ ಅಂತ ಹೇಳಿ ಮಾತು. ಕೋಪ ಮಾಡಿಕೊಳ್ಳುವುದರಲ್ಲಿ ಕೂಡ ಹೆಂಗಿರು? ನೀವು ಬಹಳ ಸಾಫ್ಟ್ ಆಗಿರಂತ ಹೇಳಿ ಮಾತು. ಅದಕ್ಕೋಸ್ಕರವೇ ಇವ್ರನ್ನ ಶಾಂತರು ಅಂತ ಹೇಳ್ಬೋದು ಮಾತು. ಬೈಬಲ್ನಲ್ಲಿ ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವರೆ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೇನು ಕೊಡ್ತಂತೇನ? ವಿಶ್ರಾಂತಿ ಕೊಟ್ಟು ಏನಂತೇಳನತನು? ವಿಶ್ರಾಂತಿ ನಿಮಗೆ ಕೊಟ್ಟು, ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿದ್ರಿಂದ ನನ್ನ ನಗುವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಏನ್ ಮಾಡ್ರಿ? ಎಲ್ಲವನ್ನು ಕಲ್ತುಕೊಡ್ರಿ ಅಂತ ಹೇಳ ಮಾತು. ಏನಂತೇಳನ? ನಮಗೆ ಮೇಲೆ ವಚನ ಮಾತ್ರ ನೆನಪೈತಿ. ಹೇಳೋಣ ಎಲ್ಲರೂ ಸರ್, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ. ಅಷ್ಟಕ್ಕೆ ನಮಗೆ ಗೊತ್ತು. ಮತ್ತೆ ಕೆಳಗಡೆ ಏನಾಯ್ತು ಅಂತ ನಾವು ಸರಿಯಾಗಿ ನೋಡಕಲ್ಲ ಮಾತು. ಕೆಳಗಡೆ ಏನಂತೇಳನ? ನಾನು ಸಾತ್ವಿಕನು ಅಂತ ಬರ್ದನ ಮಾತು. ಯಾರು ಸಾತ್ವಿಕರು? ಅಸಲಿ ಯೇಸು ಕ್ರಿಸ್ತನ ನಿಜವಾದ ಶಾಂತ ಉಳ್ಳವನು. ಒಂದು ಮಾತಿನಲ್ಲಿ ಹೇಳ್ಬೇಕಂದ್ರೆ ಯೇಸು ಕ್ರಿಸ್ತನಿಗೆ ಇನ್ನೂ ಒಂದು ಏನಾಯ್ತು ಗೊತ್ತಾ? ಶಾಂತ ಮೂರ್ತಿ. ಫಿಲಿಂ ಬಂದಿತ್ತಲ್ಲ, ಶಾಂತಿ ಸಂದೇಶಂ ಅಂತೇಳಿ, ಕರುಣಾಮಯುಡು ಶಾಂತಿ ಸಂದೇಶಂ. ಅಂದ್ರೆ ಆತನಲ್ಲಿರುವ ಶಾಂತಿನ ತೆಗೆದಾಕ್ಲಿಕ್ಕಾಗಿ ಲೋಕವೆಲ್ಲ ಪ್ರಯತ್ನ ಮಾಡಿತು, ಆದ್ರೆ ಆತನಲ್ಲಿರುವ ಶಾಂತಿ ಯಾರ ಕೈಲೇ ತೆಗೆದಾಕಕ್ಕಾಗ್ಲಿಲ್ಲ ಮಾತು. ಹಲ್ಲೆಲೂಯಾ.
ಎದಕ್ಕಂದ್ರೆ ಶಾಂತಿಗೆ ಆತನೇ ಪ್ರತಿರೂಪವಾಗಿದ್ದನ ಮಾತು. ಇವಾಗ ಪ್ರೀತಿಗೆ ಯಾರ ಸ್ವರೂಪ? ಯೇಸು ಕ್ರಿಸ್ತನೇ. ಕ್ಷಮಿಸುವುದಕ್ಕೆ ಯಾರ ಸ್ವರೂಪ? ಯೇಸು ಕ್ರಿಸ್ತನೇ. ತಗ್ಗಿಸಿಕೊಳ್ಳುವುದಕ್ಕೆ ಯಾರ ಸ್ವರೂಪ? ಯೇಸು ಕ್ರಿಸ್ತನೇ. ಅದಕ್ಕೋಸ್ಕರವೇ ಆತನು ಹೇಳುವ ಮಾತುಗಳು ನಾವು ಪ್ರತಿ ವಾರ ನಾವು ಕೇಳ್ತಿದ್ದೀವಿ ಮಾತು. ಇವು ಶಿಷ್ಯರು ಹೇಳಿರುವ ಮಾತುಗಳೆಲ್ಲ ಹೇಳ್ತಾರೆ. ನೀವು ಯೇಸು ಕ್ರಿಸ್ತನೇ ಡೈರೆಕ್ಟ್ರು ಶಿಷ್ಯರಿಗೆ, ಅಲ್ಲಿರುವಂತ ಎಲ್ಲ ಜನರಿಗೆ ಹೇಳುವಂತ ಮಾತು. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲ್ತ್ಕೊಡ್ರಿ. ಅಂದ್ರೆ ಈ ಲೋಕದ ನೊಗವೆಲ್ಲ ನಿಮಗೆ ಭಾರ ಆಗ್ಬೋದು, ಬಾಧೆ ಆಗ್ಬೋದು, ಆದ್ರೆ ನನ್ನ ನೊಗವನ್ನು ನೀವು ತಗೊಂಡ್ರಾಗ ಏನಿರ್ತದ? ಮೃದುವಾಗಿರ್ತದಂತೆ ನನ್ನ ಮಾತು. ಯೇಸು ಕ್ರಿಸ್ತನ ನೊಗವು ಹೆಂಗಿರ್ತದಂತೆ? ಮೃದುವಾಗಿರ್ತತೆ, ಸಮಾಧಾನವಾಗಿರ್ತತೆ. ಅದನ್ನೇ ಹೇಳಿರೋದು, ನಿನ್ನ ಚಿಂತೆ ಭಾರವನ್ನೆಲ್ಲ ಯಾರ ಮೇಲೆ ಹಾಕ್ಬೇಕು? ದೇವ್ರ ಮೇಲೆ ಹಾಕ್ಬೇಕಂತೆ. ಕಾರು ಓಡಿಸ್ತಾ ಇದ್ರೆ ಒಬ್ಬ ಡ್ರೈವರು ಪಾಪ ನಿಲ್ಲಿಸಿ ಮಧ್ಯಾಹ್ನ ಸಮಯದಲ್ಲಿ ಕಟ್ಟಿಗೆ ಹೊತ್ಕೊಂಡು ಗುಂಟು ಹೊತ್ಕೊಂಡು ಒಬ್ಬ ಮುದುಕಿ ಬರ್ತಾ ಇದ್ರೆ ಕಾರ್ನ ಇಕ್ಷಣನಂತೆ, ಅಜ್ಜಿ ಏಕೋ ನಾನು ಅಲ್ಲಿ ಹೋಗೋತ್ನ ನಿನ್ನ ಇಳಿಸಿ ಹೋತಂದ್ರೆ, ಸರಿಯಪ್ಪ ಹೆಂಗ ನಿನಗೆ ದೇವ್ರು ಒಳ್ಳೇದು ಮಾಡ್ಲಿ ಅಂತೇಳಿ ಅಜ್ಜಿ ಆ ಕಾರ್ನಾಗ ಹಿಂದೆ ಕೂತ್ಕೊಂಡಂತೆ. ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಕಾರ್ನದು ಓಡಿಸಡ್ಡ ಆತನ ನೋಡಿನಂತ ಹಿಂದೆ ತಿರುಗಿ ಹಿಂಗೆ ನೋಡಿದ್ರೆ ಆ ಅಜ್ಜಿ ಕುತ್ಕೊಂಡಾಳಾಗ್ಲಿ ಗಂಟು ತಲೆ ಮೇಲೆ ಇಟ್ಕೊಂಡು ಕೂತ್ಕೊಂಡಾಳಂತೆ. ಅಜ್ಜಿ ನಾನು ನಿನ್ನ ಕುಂದಿಸ್ಕೊಂಡಿನಿ ಅಜ್ಜಿ, ಎದಕ್ಕೆ ಗಂಟು ಹೊತ್ಕೊಳ್ತಿ ಅಂತೇಳಿ ನಾನು ಕುಂದಿಸ್ಕೊಂಡ್ರದ. ಹಂಗಲ್ಲಪ್ಪಯ್ಯ, ನಾನು ಕೂತ್ಕೊಂಡಿರೋದೇ ದೊಡ್ಡದು, ಈ ಗಂಟು ಕೂಡ ನಿನಗೆ ವಜಾ ಬಾರ್ದು ಅಂತಾಳಂತೆ. ಹಲ್ಲೆಲೂಯಾ. ಹಂಗಿರಬಾರ್ದು ನಾವು. ನಮ್ಮ ಭಾರ ಚಿಂತೆ ಎಲ್ಲ ಯಾರ ಮೇಲೆ ಹಾಕಿಬಿಡ್ಬೇಕು? ಯೇಸು ಸ್ವಾಮಿ ಮೇಲೆ ಹಾಕುವಾಗ ಮಾತ್ರ ನಾವು ಫ್ರೀಡಮ್ ಆಗ್ತೀವಿ ಮಾತು. ಅವಾಗ ನಮಗೇನು ಸಿಗತ್ತ? ಶಾಂತಿ ಸಿಗತ್ತ ಮಾತು. ಎಲ್ಲ ನಾವೇ ಇಟ್ಕೊಂಡ್ಬಿಟ್ರೆ ನಮಗೆ ಶಾಂತಿ ಸಿಗಕ್ಕಲ್ಲ ಮಾತು. ಅದಕ್ಕೋಸ್ಕರವೇ ಶಾಂತರು ಅನ್ನೋದಕ್ಕಾಗಿ ಯಾಕೋಬ 1:21 ಓದಪ್ಪಂಗೆ, ಅಲ್ಲೇ ಪಕ್ಕದಲ್ಲಿ ಇರ್ತತ್ ನೋಡು. 1:21. ಆದ ಕಾರಣ ಎಲ್ಲಾ ನೀಚತನವನ್ನು, ಎಲ್ಲಾ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರುವ ವಾಕ್ಯಕ್ಕೆ ನಮ್ರತೆಯಿಂದ ಏನ್ ಕೊಡ್ರಿ? ಎಡೆಗೊಡ್ರಿ. ಅದು ನಿಮ್ಮ ಆತ್ಮಗಳನ್ನು ಏನ್ ಮಾಡ್ತತೆ? ರಕ್ಷಿಸುವುದಕ್ಕೆ ಸಾಮರ್ಥ್ಯ ಉಳ್ಳದ್ದಾಗಿದೆ ಅಂತ ಹೇಳಿ ಮಾತು. ಆದ ಕಾರಣ ಎಲ್ಲಾ ನೀಚತನವನ್ನು ಏನ್ ಮಾಡ್ಬಿಡ್ಬೇಕಂತೆ? ತೆಗೆದು ಹಾಕ್ಬೇಕಂತೆ. ಎಲ್ಲಿಂಚ? ಮನಸ್ಸಿನೊಳಗಿಂದ. ಎಲ್ಲಿಂಚ ಅಂತ? ಅದು ಮನಸ್ಸಿನೊಳಗಿಂದ ಎಲ್ಲ ನೀಚತನ ಐತಿ, ಅದನ್ನ ತೆಗೆದಾಕ್ದ್ರೆ ದೇವರ ವಾಕ್ಯ ಬೇರ್ ಬಿಟ್ಕಂತ ಹೃದಯದಲ್ಲಿ. ಹಲ್ಲೆಲೂಯಾ. ನೀಚತನ ತೆಗೆದಾಕ್ಲಾರ್ದೆ ಹೋದ್ರೆ ವಾಕ್ಯ ಬೇರ್ ಬಿಟ್ಕೊಳ್ಳಿಕ್ಕೆ, ಬೇರು ಊರಿ ನಿಲ್ಲಿಕ್ಕೆ ಅದು ಸಾಧ್ಯವಿಲ್ಲ ಮಾತು. ನಾವು ಅನ್ಕೊಳ್ತೀವಿ ನಾವು ದೇವರ ವಾಕ್ಯ ಕೇಳ್ತಾ ಇದೀವಲ್ಲ ಪ್ರತಿ ವಾರ ಅನ್ಕೊಳ್ತೀವಂತೆ. ಆದ್ರೆ ದೇವರ ವಾಕ್ಯ ನಿನಗೆ ಇಡೀ ವಾರ ಎಲ್ಲ ಕೆಲಸ ಮಾಡಿದ್ರೆ ಅದು ನಿನ್ನ ವಾಕ್ಯ ಕೇಳಿದಂಗ ಮಾತು. ಇಡೀ ವಾರದಲ್ಲಿ ಎಲ್ಲೆನ್ನ ನೀನು ಶಾಂತವಾಗಿ ಇರುವಂತ ಈ ವಾಕ್ಯ ಕೇಳ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಅದಕ್ಕೆ ಡಿಫರೆನ್ಸ್ ಆಗಿ ನಡ್ಕೊಂಡ್ರೆ ವಾಕ್ಯಕ್ಕೆ ನಾವೇನಾಗ್ಲಿಲ್ಲ ಅಂತಂದ್ರೆ ಅರ್ಥ, ವಿಧೇಯರಾಗ್ಲಿಲ್ಲ ಅಂತ ಅರ್ಥ. ಅಷ್ಟೇ ಡಿಫರೆನ್ಸ್. ಅದಕ್ಕೋಸ್ಕರವೇ ಎಲ್ಲಾ ನೀಚತನವನ್ನು ತೆಗೆದಾಕಿ, ದುಷ್ಟತನವನ್ನು ತೆಗೆದಾಕಿ ಮನಸ್ಸಿನೊಳಗಿಂದ ಬೇರೂರುವ ವಾಕ್ಯಕ್ಕೆ ನಮ್ರತೆಯಿಂದ ಅನ್ನುವಂಥದ್ದು ಏನು ಗೊತ್ತದು? ನಮ್ರತೆ ಅನ್ನುವಂಥದ್ದು ಸಾತ್ವಿಕತೆ ಅನ್ನುವಂಥದ್ದು ಅರ್ಥ. ಹಲ್ಲೆಲೂಯಾ. ನಮ್ರತೆ ಅನ್ನುವಂಥದ್ದು ಅರ್ಥ ಏನ್ ಕೊಡ್ತದೆ? ಸಾತ್ವಿಕತೆ. ಶಾಂತರು, ನಮ್ರತೆ ಉಳ್ಳವರು, ಸುಗುಣ ಉಳ್ಳವರು ಅನ್ನುವುದಕ್ಕೆ ಅದು ಅರ್ಥ ಕೊಡದ ಮಾತು. ಅದಕ್ಕೋಸ್ಕರ ಅದು ನಿಮ್ಮ ಆತ್ಮಗಳನ್ನ ಏನ್ ಮಾಡ್ತತೆ? ರಕ್ಷಿಸತ್ ಮಾತು. ಈ ಆತ್ಮ ರಕ್ಷಣೆ ಹೊಂದಿದಾಗ್ಲಿಂಚ ಈ ಆತ್ಮಕ್ಕೆ ದೇವರ ವಾಕ್ಯನೇ ಊಟ. ಮನುಷ್ಯನ ಬದುಕ್ಬೇಕಂದ್ರೆ ಒಂದ್ ದಿವ್ಸಕ್ಕೆ 3 ಹೊತ್ತು ಹೆಂಗ್ ಊಟ ಮಾಡ್ತೀವೋ ದೇವರ ವಾಕ್ಯಗಳಾಗಿ ಅಷ್ಟು ಇಂಪಾರ್ಟೆಂಟು ಆತ್ಮಕ್ಕ. ಹಲ್ಲೆಲೂಯಾ. ಅದಕ್ಕೋಸ್ಕರ ವಾಕ್ಯ ಬಹಳ ಜಾಗ್ರತೆಯಾಗಿ ಕೇಳಬೇಕು. ವಾಕ್ಯನ ನಾವು ಸರಿಯಾಗಿ ಆಲೋಚನೆ ಮಾಡಿಕೊಳ್ತಾ ನಾವು ಜೀವನ ಮಾಡ್ಬೇಕು. ಹೃದಯದಲ್ಲಿ ಕಬ್ಬಿದ್ರೆ ರಕ್ತ ಸರಬರಾಜು ಏನಾಗ್ತಲ್ಲ ಸರಿಯಾಗಿ ಬರಲಾರ್ದಕ್ಕೋಸ್ಕರ ಹಾರ್ಟ್ ಅಟ್ಯಾಕ್ ಬರ್ತದೆ ಅಂತ ಹೇಳ್ತದ ಮಾತು ಸೈನ್ಸ್. ವಾಕ್ಯ ನಮ್ಮ ಹೃದಯದಲ್ಲಿ ಇರಲಾರ್ದೆ ಹೋದ್ರೆ ಮರಣ ಬರ್ತದಂತೆ. ಅದು ಶಾರೀರಿಕವಾದಲ್ಲ, ನಿತ್ಯ ನರಕದ ಮರಣ ಮಾತು. ಹಲ್ಲೆಲೂಯಾ. ನಾನು ಹೇಳಿದ ಅರ್ಥ ಆಯ್ತಾ? ಹಾರ್ಟ್ಗೆ ರಕ್ತ ಸರಬರಾಜು ಸರಿಯಾಗಿ ಆದ್ರೆ ಹಾರ್ಟ್ ಅಟ್ಯಾಕ್ ಬರಕಲ್ಲ ಮಾತು. ಕೊಬ್ಬು ಬೆಳೆದ್ರೆ ಹಾರ್ಟ್ ಅಟ್ಯಾಕ್ ಬರುತ್ತಂತೆ. ಬಹಳ ಜನ ಈ ಕೋವಿಡ್ ಆದ್ಮೇಲೆ ಪ್ರತಿದಿನ ನ್ಯೂಸ್ ಏನ್ ನೋಡ್ತದೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಯ್ತು, ಅಲ್ಲೇ ಆಯ್ತು, ಇಲ್ಲೇ ಆಯ್ತು ಅದನ್ನೇ ಕೇಳ್ತದೆ ನ್ಯೂಸ್. ಅಷ್ಟಲ್ಲದಕ್ಕೆ ನಮ್ಮ ಮಂತ್ರಾಲಯಲ್ಲಿ ಕೂಡ ಕೇಳಿದ್ವಿ ಮೊನ್ನೆ ನಿನ್ನ ಅನ್ಕೊಂಡಿದ್ವಿ. ಕೇಳಿಲ್ವಾ ಯಾರು? ನೀವು ಕುತ್ಕೊಂಡಿರೋದು ನೋಡಿದ್ರೆ ಅಸಲಿ ಗೊತ್ತಿಲ್ಲ ನನ್ನ ಸತ್ ಮಾತು. ಹಲ್ಲೆಲೂಯಾ. ಅಸಲಿ ಆ ಪಾಪ ಆ
ಇನ್ನ ಯೌವನ ಕಾಲ ಇರ್ಬೋದು ಅಷ್ಟೇ, ಏನ್ ನಾವು ಅವ್ರಿಗೇನು ಅಷ್ಟೊಂದು ವಯಸ್ಸೇನಾಗಿಲ್ಲ ಸರ್. ಎಲ್ಲೆಲ್ಲೋ ಕೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ಹೃದಯದಲ್ಲಿ ಕೊಬ್ಬಿದ್ರೆ ರಕ್ತ ಸರಿಯಾಗಿ ಆಡಕಲ್ ಮಾತು, ಹಾರ್ಟ್ ಅಟ್ಯಾಕ್ ಬರ್ತದೆ. ವಾಕ್ಯ ಹೃದಯದಲ್ಲಿ ಸೇರಲಾರ್ದೆ ಹೋದ್ರೆ ಮರಣ ಬರ್ತದೆ. ಅದು ಶರೀರದ ಮರಣದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ನಿತ್ಯ ಮರಣದ ಬಗ್ಗೆ ಮಾತಾಡ್ತಾ ಇಲ್ಲ. ಆ ಮರಣ ತಪ್ಪಿಸ್ಕೊಳ್ಬೇಕಂತಂದ್ರೆ ಈ ಭೂಮಿ ಮೇಲೆ ದೇವರ ವಾಕ್ಯಕ್ಕೆ ನಾವು ನಮ್ರತೆಯಿಂದ ನಾವು ಕಿವಿಗೊಡೋರಾಗಿರ್ಬೇಕು ಮಾತು. ಎದಕ್ಕಂದ್ರೆ ಶಾಂತರು ಸಾತ್ವಿಕರು ಧನ್ಯರಂತ ಮಾತು. ಶಾಂತರು ಸಾತ್ವಿಕರು ನಮ್ರತೆ ಉಳ್ಳವರು ಧನ್ಯರಂತ ಎದಕ್ಕಂತಂದ್ರೆ ಯೇಸು ಸ್ವಾಮಿ ಸುತ್ತ ಇರುವಂತ ಎಲ್ಲ ಜನರು ಅವರಿಗೆ ಒಂದು ಆಸೆ ಏನಿತ್ತಂತಂದ್ರೆ ರೋಮ ಪ್ರಭುತ್ವದಿಂದ ನಮ್ಮನ್ನು ಬಿಡಿಸ್ಲಿಕ್ಕೆ ಯಾರು ಬರ್ತಾರಂತ ಕಾಯ್ತಾ ಇದ್ರ ಮಾತು. ಆದ್ರೆ ಈತಂದೆಲ್ಲ ಬೋಧನೆ ಡಿಫರೆನ್ಸ್ ಆಗಿ ಹೋಗ್ಬಿಡ್ತಾರೆ. ಅದಕ್ಕೋಸ್ಕರವೇ ಬರಪ್ಪ ಏನಂತಂದ್ರೆ ನನ್ನ ಸಂಗಡ ಕೈ ಜೋಡಿಸು, ನಾನು ನೀನಿಬ್ಬರು ಸೇರಿ ರೋಮ ಸಾಮ್ರಾಜ್ಯವನ್ನು ಪತನ ಮಾಡೋಣ, ಅವಾಗ ನಾವು ಸಾಮ್ರಾಜ್ಯ ತಗೊಂಡ್ರ ನಿನ್ ರಾಜ್ಯನೇ ಬೇರೆ ಅಂದ್ರೆ ಇವಾಗ ನನ್ನ ರಾಜ್ಯನೇ ಬೇರೆ. ಬೇಕಂದ್ರೆ ನಿನಗೋಸ್ಕರ ಪ್ರಾಣ ಕೊಡ್ತು ನೋಡ್ತಾ ನಿನ್ ಕತ್ರ ಕೈ ಜೋಡ್ಸಕ್ಲ ಅಂತ ಹೇಳಿದ. ಬರಬ್ಬನಕ್ಕೋಸ್ಕರವೇ ಶಿಲ್ಬೆ ಮೇಲೆ ಏನಾದ್ರು ಹೇಳ್ರಿ ಯೇಸು ಸ್ವಾಮಿ, ಅರ್ಥ ಆಯ್ತಮ್ಮ? ಅದಕ್ಕೋಸ್ಕರವೇ ಈ ಲೋಕದವರ ಸಂಗಡ ಸ್ನೇಹ ಮಾಡುವಾಗ, ಈ ಲೋಕದವರ ಸಂಗಡ ವ್ಯವಹಾರ ಮಾಡುವಾಗ, ಈ ಲೋಕದವರ ಸಂಗಡ ನಾವು ತಿರುಗಾಡುವಾಗ ಬಹಳ ಜಾಗ್ರತೆಯಾಗಿರ್ಬೇಕು. ಇಲ್ದೆ ಹೋದ್ರೆ ನಮ್ಮನ್ನ ಹೆಂಗ್ ಮಾಡ್ಬಿಡ್ತಾರಂದ್ರೆ ಸುಮ್ಮನೆ ಇದ್ರು ಕೂಡಾಗಿ ರೇಗಿಸ್ಬಿಡ್ತಾರಂತೆ, ಸುಮ್ಮನೆ ಇದ್ರು ಕೂಡ ರೇಗಿಸ್ಬಿಡ್ತಾರಂತೆ. ಶಾಂತರು ಅಂತ ಹೇಳ್ತಾ ಇದ್ರಲ್ಲ, ಅಂದ್ರೆ ಇಷ್ಟ ತಕನ ಶಾಂತಿಯಾಗಿರು ಅಂತ ಇದ್ರನ್ನ ನಾವ್ ಹೆಂಗ ತಗಂತಾರಂದ್ರೆ ಕೆಲವರು ಕೈಲಾಗ್ಲಾರ್ದವ್ರು, ಏನು ಕಿಸಿಲಾರ್ದವ್ರು ಅಂತಾರಲ್ಲ, ಆ ಶಬ್ದಗಳು ಉಪಯೋಗಿಸ್ಕೋಬಹುದು. ಕೈಲಾಗ್ಲಾರ್ದವ್ರು, ಏನ್ ತೆಂಗನ್ನ ಬಯಸ್ಕೊಂಬವ್ರು, ಹಂಗ ಕೂಡ ನಾವು ಉಪಯೋಗಿಸ್ಕೋಬಹುದು. ಯಾರನ್ನ ಬೈಕಂಬ್ಲಿ ನನಗೇನ್ ಗೊತ್ತಿಲ್ಲ ಅನ್ನುವಂಥವ್ರು ಅದ್ರನ್ನ ತಗೊಳ್ರಂತ ಹೇಳ್ತಲ್ಲ. ಸಾಲೆಂ ರಾಜು ಒಂದ್ ಮಾತಾಡ್ತಾನೆ ಮಾತ್ರ, ಅನ್ಯ ಜನಗಳು ರೇಗಿಸುವಾಗ, ಅನ್ಯ ಜನಗಳು ನಮ್ಮನ್ನ ಹಿಂಸೆ ಮಾಡುವಾಗ, ಅನ್ಯ ಜನಗಳು ನಮ್ಮ ಮೇಲೆ ನಿಂದೆಗಳಾಕುವಾಗ, ಅನ್ಯ ಜನಗಳು ಅವಮಾನ ಮಾಡುವಾಗ ಕ್ರೈಸ್ತ ಹೆಂಗಿರ್ಬೇಕಂತಂದ್ರೆ ಬೈಯುವುದು ಗೊತ್ತಿದ್ರು, ಬಡಿಯುವುದು ಗೊತ್ತಿದ್ರು, ಆ ತಾಕತ್ತಿದ್ರು, ಆ ದಮ್ಮಿದ್ರು ಎಲ್ಲ ಹಿಡ್ಕೊಂಡು ತಿಳ್ಕೊಂಡು ನಿಂತ್ಕೊಳ್ಳುವವರೇ ನಿಜವಾದ ಶಾಂತರ ಅಂತ ಹೇಳಿ ಮಾತು. ಹಲ್ಲೆಲೂಯ. ಎದಕ್ಕೆ ಅವ್ರು ಬೈದಂಗ ನಮ್ಗೇನು ಭಯಕ್ಕೆ ಬರಕಲ್ಲ, ಇನ್ನ ಎರಡು ಹೆಚ್ಚು ಭಯ ಅಂದ್ರೆ ಬೈತು ನಾವು. ಹಲ್ಲೆಲೂಯ. ಅವ್ರು ಬಡಿದಂಗ ನಮ್ಗೇನು ಬಡಕ್ ಬರಕಲ್ಲ ಅನ್ಕೊಂಡಿವ್ಯಾ, ನಾವು ಕೂಡ ಬಡಿತೀವಿ ನಿಂತ್ಕೊಂಡ್ರೆ. ಆದ್ರೆ ಯೇಸು ಕ್ರಿಸ್ತನ ಬೋಧನೆ ಕೇಳಿ ಆತನ ದಾರಿಯಲ್ಲಿ ನಡೀತಾ ಇದೀವಿ ಅಷ್ಟೇ. ಹಲ್ಲೆಲೂಯ ಅರ್ಥದರು ಅಷ್ಟೇ ಹೊರತಾಗಿ ಲೋಕದಲ್ಲಿ ಇರುವವರು ನಮ್ಮನ್ನ ರೇಗಿಸುವಾಗ, ನಮ್ಮನ್ನ ಕಲಕುವಾಗ, ನಮ್ಮನ್ನ ಆ ಸಮಸ್ಯೆಗಳು ಬರುವಾಗ ಮಾಡುವಾಗ ನಾವು ತಟ್ಟಿಕೊಂಡು ನಿಂತ್ಕೊಳ್ತೀವಲ್ಲ, ಅದು ಕೈಲಾಗುತ್ತನ ಅಲ್ಲ ಅಸಲಿ. ಹಲ್ಲೆಲೂಯ. ಬಹಳ ಜನ ಏನಂತಾರಂದ್ರ ಅಸಲಿ ರೋಸನೇ ಇಲ್ಲ ಅಂತಂತಾರಲ್ಲ, ಕೆಲವ್ರು ಏನಂತಾರೆ ಅಸಲಿ ನಿನಗೆ ರೋಸ್ ಇಲ್ಲ, ನಿನಗೆ ಪಾಸ್ ಇಲ್ಲ ಅಂತಾರಲ್ಲ, ಅದಲ್ಲ ನಾನು ಹೇಳ್ತಾ ಇರೋದು. ಕೆಲವರೆಲ್ಲ ಹಂಗ ತಗೊಂತಾರ ಮಾತು, ಅದಲ್ಲ ನಾನು ಹೇಳ್ತಾ ಇರೋದು. ಎಲ್ಲ ಗೊತ್ತಿದ್ರು ಕೂಡಾಗಿ, ಎಲ್ಲ ತಿಳ್ಕೊಂಡ್ರು ಕೂಡಾಗಿ ಸಮಾಧಾನವಾಗಿ ಶಾಂತಿಯಾಗಿದ್ದು ಆ ಮಾರ್ಗದಲ್ಲಿ ನಡೆದು ಅನೇಕರಿಗೆ ಆ ಮಾರ್ಗವನ್ನು ತೋರಿಸೋತಾರಲ್ಲ, ಅವ್ರು ಏನಾಗ್ತಾರಂದ್ರೆ ದೊಡ್ಡ ವ್ಯಕ್ತಿಗಳಾಗ್ತಾರ ಮಾತು ಪ್ರಪಂಚದಲ್ಲಿ. ಅಲ್ಲೆಲ್ಲೂ ಹೇಳ್ತಾರು ಅಷ್ಟೇ ಹೊರತಾಗಿ ಸಣ್ಣದಕ್ಕಲ್ಲ ಎಗಿರಿ ಬಿದ್ದವರು ದೊಡ್ಡ ವ್ಯಕ್ತಿಗಳು ಹಾಕಲ್ ಮಾತು. ಅವರಲ್ಲೇ ಇರ್ತಾರಂತೆ. ಅದರೆಲ್ಲ ಸಹಿಸ್ಕೊಂಡು ಶಾಂತವಾಗಿ ನೆಮ್ಮದಿಯಾಗಿ ಮೌನವಾಗಿ ಇದ್ದು ಮುಂದಕ್ಕೆ ನಡ್ಕೊಂಡು ಹೋಗಿ ಗುರಿ ಮುಡ್ತಾರಲ್ಲ, ಅವರು ಈ ಭೂಮಿಗೆ ಏನಾಗ್ತಾರಂತೇನ ಬಾಧ್ಯರಾಗ್ತಾರಂತ. ಸಣ್ಣದಕ್ಕೆಲ್ಲ ಎಗಿರಿ ಬೀಳೋರೆಲ್ಲ ಶಾಂತರು, ಅವರೆಲ್ಲ ಭೂಮಿಗೆ ಬಾಧ್ಯರಾಗದ. ಅವರು ಸ್ವಲ್ಪ ದಿನ ಇರ್ಬೋದು ಅಷ್ಟೇ. ಅದಕ್ಕೋಸ್ಕರವೇ ಶಾಂತರು ಸಾತ್ವಿಕರು ಈ ಭೂಲೋಕವನ್ನು ಏನ್ ಮಾಡ್ತಾರಂತ ಅಂದ್ರೆ ಸ್ವತಂತ್ರ ಮಾಡಿಕೊಳ್ತಾರಂತ ಮಾತು. ನಿನ್ನ ಹತ್ರ ಶಾಂತಿ ಇದ್ರೆ, ನಿನ್ನ ಹತ್ರ ನೆಮ್ಮದಿದ್ರೆ, ನೀನು ಅಸಲಿ ಮೆಡಿಸಿನ್ಸ್ ತೆಗೆದುಕೊಳ್ಳೋದೇ ಅವಸರ ಅಂತ ಬರ್ದಾನ ಜ್ಞಾನೋಕ್ತಿ ಸೊಲೊಮೋನನು. ನಿನಗೆ ಶಾಂತಿ ಇದ್ದು ಬಿಟ್ರೆ ನಿನಗೆ ರೋಗನೇ ಬರಕಲ್ಲ ಅಸಲಿ. ಬೈಬಲ್ ನೋಡಿ ಹೇಳ್ತದೆ ನಾನು, ಅಸಲಿ ನಿನಗೆ ಶಾಂತಿ ಇದ್ರೆ ಏನ್ ಬರಕಲ್ಲ ಅಸಲಿ, ನಿನಗೆ ರೋಗನೇ ಬರಕಲ್ಲ. ಹೆಂಗ್ ಹೇಳ್ತೀಯಪ್ಪ ಅಂದ್ರೆ ನೀವು ವಾಕ್ಯನೇ ಹೇಳ್ತದ ನಮ್ಗೆ. ಇವಾಗ ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 30ನೇ ವಚನ ಹೋದ್ರು ಒಂದ್ಸಾರಿ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 30ನೇ ವಚನ ಹೋದ್ರಿ. ಶಾಂತಿ ಗುಣವು ದೇಹಕ್ಕೆ ಏನಾಗೈತದು? ಜೀವಾಧಾರವಾಗೈತಂತದು. ಕ್ರೋಧವು ಎಲುಬಿಗೆ ಕ್ಷಯವು. ನೋಡ್ರಿ ಇಲ್ಲಿ ಏನಂತ, ನೀನು ಶಾಂತವಾಗಿದ್ದು ಬಿಟ್ರೆ ನಿನಗೇನಂತೆ ಅದೇ ಜೀವಧಾರ ಉತ್ಪತ್ತಿ ಮಾಡ್ತದಂತೆ. ಕೆಲವರಿಗೆ ಶಾಂತಿ ಇರಂಗಿಲ್ಲ ಮನೆಯಲ್ಲಿ,
ಯಾವಾಗ್ಲೂ ಸಮಸ್ಯೆ ಮಾಡಿಕೊಳ್ತಿರ್ತಾರಂತ ಕೆಲವರು. ಅದಕ್ಕೋಸ್ಕರ ಏನಂತ ಹೇಳ್ತಾರೆ ಅಂದ್ರೆ, ನೀನು ಭೂಲೋಕವನ್ನು ಸ್ವತಂತ್ರ ಮಾಡ್ಕೊಳ್ಬೇಕಂದ್ರೆ ನಿನಗೆ ಶಾಂತ ಗುಣ ಇರ್ಲಿ ಅಂತ ನನ್ನ ಮಾತು. ಏನಿರ್ಲಿ ನಿನಗೆ? ಶಾಂತಿಯ ಗುಣ ಇರ್ಲಿ. ಅದೇ ದೇಹಕ್ಕೆ ಏನಂತೇನ, ಅದೇ ಜೀವದಾರ ಅಂತ ನನ್ನ ಮಾತು. ಮತ್ತೆ ಶಾಂತಿ ಇಲ್ದಂಗ ನಾವು ಹೆಂಗ್ ಬೇಕಾರಂಗ್ ಜೀವನ ಮಾಡಿದ್ರೆ ಅದೇ ನಮಗೆ ರೋಗ ಬರ್ತದ ಅಂತೇಳಿ ನನ್ನ ಮಾತು. ನಾವೇನಂತ ಅನ್ಕೊಳ್ತಂದ್ರೆ, ಇದು ತಿಂದ್ರೆ ಆ ರೋಗ ಬರ್ತದ, ಅದು ತಿಂದ್ರೆ ಈ ರೋಗ ಬರ್ತದ, ಅದು ತಿಂದ್ರೆ ಈ ರೋಗ ಬರ್ತದ ಅಂತ ಅನ್ಕೊಳ್ತದೆ ಮಾತು. ಅದು ತಿಂದ್ರೆ ಇದು ತಿಂದ್ರೆ ರೋಗ ಬರಂಗಿಲ್ಲ. ಒಳಗಡಿರುವ ಮನಸ್ಸಿನಲ್ಲಿ ಶಾಂತಿ ಇಲ್ಲ. ಅದಕ್ಕೋಸ್ಕರವೇ ಎಲ್ಲಾ ತಿಂದಿದ್ದು ಎತ್ತ ಗೊತ್ತಿಲ್ಲ, ಅದಕ್ಕೋಸ್ಕರ ರೋಗಗಳು ಜಾಸ್ತಿ ಆಗ್ಯಾವಂತೆ. ಹಲ್ಲೆಲೂಯಾ. ನೀನ್ ಏನ್ ತಿಂದ್ರು ಏನ್ ರೋಗ ಬರಂಗಿಲ್ಲ ಅಸಲಿ. ಇಷ್ಟು ದಿನ ಇಲ್ದಿದ್ದದ್ದು ಇವಾಗ ಎದಕ್ಕ ಬರ್ತದ ರೋಗಗಳು ಅಸಲಿ ಅಂತಂದ್ರೆ, ಕೆಲವು ಕೆಮಿಕಲ್ ಇರ್ಬೋದು ಒಂದು, ಇಲ್ಲ ಫಾಸ್ಟ್ ಫುಡ್ ಇರ್ಬೋದು ಒಂದು. ಯಾಕಂದ್ರೆ ಮನೆಯಾಗ ಯಾರು ಕೇಳಿಸ್ಕೊಳ್ರಿ, ಮನೆಯಾಗ ಯಾರು ಸರಿಯಾಗಿ ಊಟ ಮಾಡಕ್ಕಲೋ ಬರೇ ಸಿಟಿಯಲ್ಲಿ ಹೋಟ್ಲ್ಗಳಲ್ಲಿ ಊಟ ಮಾಡ್ತಾರೆ, ಅವ್ರಿಗೆ ಕಂಪಲ್ಸರಿ ರೋಗಗಳು ಕಟ್ಟಿಟ್ಟು ಬುತ್ತಿ. ಇದು ತಪ್ಪೇನಿಲ್ಲ ಅಸಲಿ. ಎದಕ್ಕಂದ್ರೆ ಮನೆಯಲ್ಲಿ ಐಟಮ್ಸ್ ಎಣ್ಣೆ ಆಗ್ಲಿ ಮಸಾಲೆ ಆಗ್ಲಿ ಉಪ್ಪಾಗ್ಲಿ ಕಡಿಮೆ ಆಗ್ತಾರ, ಅಲ್ಲಿ ಜಾಸ್ತಿ ಆಗ್ತಾರ. ಎದಕ್ಕಂದ್ರೆ ಅವ್ರಿಗೆ ಹಣ ಬೇಕು, ನಿನಗೆ ರುಚಿ ಬೇಕು. ದಟ್ಸ್ ಅಲ್ಲ ಅಷ್ಟೇ. ಹಲ್ಲೆಲೂಯಾ. ಅದಕ್ಕೋಸ್ಕರ ನೀನು ಅಲ್ಲಿ ಅದಕ್ಕೆ ಅಲವಾಟ ಆಗ್ಬಿಟ್ಟಿ ಮಾತು. ಆದ್ರೆ ನಿನಗೆ ಅದು ತಿಂದ್ರೆ ಇದು ತಿಂದ್ರೆ ರೋಗ ಬರ್ಕಲ್ಲ ಅಂತ ಹೇಳಿ ಏನ್ ಬೇಕಾರ್ತೀನಿ ಅಂತ ಹೇಳ್ತಾ ಇಲ್ಲ ನಾನು ಇಲ್ಲಿ ನಿಂತ್ಕೊಂಡು. ನಿನ್ನ ಮನಸ್ಸಿನಲ್ಲಿ ಶಾಂತಿ ಇದ್ರೆ ಅದೇ ನಿನಗೆ ಜೀವದ ಆಧಾರ ಅಂತ ನನ್ನ ಮಾತು. ಕ್ರೋಧ ಇದ್ರೆ ಎಲುಬಿಗೆ ಬರ್ತದಂತೆ ರೋಗ ಅಂತ ನನ್ನ ಮಾತು. ಕ್ರೋಧ ಇದ್ರೆ ಎಲ್ಲಿ ಬರ್ತದಂತೆ ರೋಗ? ಈ ಚರ್ಮಕ್ಕ, ಈ ಮಾಂಸಖಂಡಗಳಿಗೆ, ನರಗಳಿಗೆ, ಬ್ಲಡ್ಗಳಿಗೆ ಏನೇನು ರೋಗ ಬಂದ್ರೆ ಏನು ಸರಿ ಮಾಡ್ಬೋದು. ಎಲ್ಲಿ ಬರ್ತದಂತ ಹೇಳಿ ಬರಿದಾನೆ ಅಲ್ಲಿ ರೋಗ. ಏನ್ ಗುರುತಾ? ಬೋನ್ ಕ್ಯಾನ್ಸರ್ ಬರ್ತದಂತೆ ಕ್ರೋಧ ಇದ್ರೆ. ಏನ್ ಕ್ಯಾನ್ಸರ್? ಬೋನ್ ಕ್ಯಾನ್ಸರ್. ಅದಕ್ಕೋಸ್ಕರ ಅಲ್ಲ ಬಹಳ ಜನ ಬೋನ್ ಕ್ಯಾನ್ಸರ್ ಬರುವಂತವ್ರು ಯಾರು ಬದುಕ್ತಾ ಇಲ್ಲ. ಎಷ್ಟು ಮೆಡಿಸಿನ್ಸ್ ತಗೊಂಡ್ರು ಹೋಗ್ತಾ ಇದಾರೆ ಮಾತು. ಕಕ್ಷ ಕ್ರೋಧ ಇದ್ರೆ ಎಲುಬಿಗೆ ಏನ್ ಬರ್ತದೆ ಅಂತೇಳಿನ ಕ್ಷಯ ಬರ್ತದ ಮಾತು. ಕ್ಯಾನ್ಸರ್ ಅದು ಕ್ಷಯ ಅನ್ನುವಂಥದ್ದು. ಅದಕ್ಕೋಸ್ಕರವೇ ಶಾಂತಿ ಗುಣವಾಗಿದ್ರೆ ಅದೇ ನಿನ್ನ ಜೀವಕ್ಕೆ ಆಧಾರವಂತ ಮಾತು. ನೋಡ್ರಿ, ಸಂತೈಸುವ ನಾಲಿಗೆ ಇದ್ರೆ ನಿನಗೆ, ಅದೇ 15:14 ಓದಪ್ಪ, ಪಕ್ಕದಲ್ಲಿ ಇರ್ತದ ನೋಡು. 15:4 ಏನಂತ ಹೇಳ್ತಾನ? ಸಂತೈಸುವ ನಾಲಿಗೆ ಇದ್ರೆ ನಿನಗೆ ಜೀವವೃಕ್ಷವು ಬಲಾತ್ಕಾರಿಸುವ ನಾಲಿಗೆ ಏನ್ ಮಾಡ್ತದದು? ಮುರಿಯುವುದು. ಮನೆಯನ್ನ ಮುರಿತತೆ, ಮನಸ್ಸನ್ನ ಮುರಿತತೆ. ಆದ್ರೆ ಸಂತೈಸುವ ನಾಲಿಗೆ ಏನ್ ಮಾಡ್ತದ? ನಿನ್ನನ್ನು ಜೀವ ವೃಕ್ಷವಾಗಿರ್ತದಂತೆ. ದೇವರು ಏನೇನ್ ತೋಟದಲ್ಲಿ ಎಲ್ಲವನ್ನು ತಿನ್ರಿ ಅಂತ ಹೇಳಿದ್ದು, ಒಂದು ಹಣ್ಣು ತಿನ್ಬೇಡ ಅಂತ ಹೇಳಿದ್ದ. ಆದ್ರೆ ಪಕ್ಕದಲ್ಲಿ ಇನ್ನೊಂದಿತ್ತು ಜೀವ ವೃಕ್ಷ ಹಣ್ಣು, ಅಂದ್ರೆ ಅದನ್ನ ತಿಂದ್ರೆ ಅಸಲು ಸಾಯಲಾರ್ದಂಥದ್ದು ಹಣ್ಣು ಇತ್ತು ಮಾತು. ಅದೆಲ್ಲಿ ತಿಂತಾರಂತ ಅವ್ರನ್ನ ಹೊರಗಡೆ ಕಳಿಸಿನಂತೆ. ಆದ್ರೆ ನಿನ್ನ ನಾಲಿಗೆ ಸಂತೈಸ್ತಾ ಇದ್ದ ಅಂದ್ರೆ ಇನ್ನೊಬ್ಬರನ್ನ, ನೀನು ಇನ್ನೊಬ್ರಿಗೆ ಏನ್ ಕೊಡ್ತಾಯಿ ಅಂತ ಅಂದ್ರ ಜೀವ ವೃಕ್ಷ ಕೊಡ್ತಿ ಅಂತ ಅರ್ಥ ಅಂತೆ. ನಿನ್ನ ಹತ್ರ ಬಂದು ಕುತ್ಕೊಳ್ತಾರಂತೆ ನೀನ್ ಏನ್ ಮಾತಾಡ್ತೀಯ ಅಂತೇಳಿ. ಅಲ್ಲೆಲ್ಲೂ ಹೇಳ್ರರ್ಥದರು. ಸಂತೈಸುವ ನಾಲಿಗೆ ನಿನಗಿದ್ರೆ ನೀನೇ ಜೀವ ವೃಕ್ಷವಾಗಿರ್ತಿ ಅಂತ ಹೇಳಿ ಮತ್ತೆ ದೇವರು. ಆದ್ರೆ ನೀನು ಬಲಾತ್ಕರಿಸುವ ನಾಲಿಗೆ ನಿನ್ನ ಇದ್ರೆ ಮನನ ಮುರಿತಂತ ಮಾತು. ಅದಕ್ಕೋಸ್ಕರವೇ ನೀನು ಶಾಂತವಾಗಿರು, ಸಂತೈಸುವನಾಗಿರು. ಎಫೆಸ 4:3 ಓದ್ರು ಒಂದ್ಸಾರಿ. ಎಫೆಸ 4:3 ಏನಂತ ಹೇಳ್ತಾನೆ ಪೌಲ? ಏನಂತ ಬರೀತಾನೆ ಸಭೆಗೆ? 4ನೇ ಅಧ್ಯಾಯ 3ನೇ ವಚನ ಓದಪ್ಪ. ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಏನ್ ಮಾಡ್ರಿ? ಸಹಿಸಿಕೊಳ್ಳ್ರಿ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಏನಾಗಿರ್ರಿ? ನೀವು ಆಸಕ್ತರಾಗಿರ್ರಿ. ಪ್ರೀತಿಯಿಂದ ಒಬ್ಬರನ್ನೊಬ್ಬರನ್ನ ಸಹಿಸ್ಕೊಳ್ರಿ. ಅಂದ್ರೆ ಸಹಿಸ್ಕೊಳಕ್ ಆಗಕ್ಕಲ್ಲ. ಕೆಲವು ಸಾರಿ ಸಮಸ್ಯೆಗಳು ಬಂದಾಗ ಪ್ರಾಬ್ಲಮ್ಗಳು ಬರ್ತವೆ. ಆದ್ರೆ ನೀವು ಹೆಂಗ್ ಸಹಿಸ್ಕೊಳ್ಬೇಕಂತ ಹೇಳ್ತಾನ? ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವೇನಾಗಿರ್ರಿ? ಆಸಕ್ತರಾಗಿರ್ರಿ. ಇಲ್ದೆ ಹೋದ್ರೆ ನಾವು ಒಂದೇ ದೇಹಕ್ಕೆ ಸೇರಿವಂತೇಳಿ ನಾವು ಮರ್ತ್ಕೊಂಡು ಹೋಗ್ಬಿಡ್ತು ಮಾತು. ಎದಕ್ಕಂದ್ರೆ ನಾವು ಯಾವಾಗ ಮಾರು ಮನಸ್ಸು ಹೊಂದಿತ್ತು, ಯಾವಾಗ ದೀಕ್ಷಾಸ್ನಾನ ತಗಂತು, ಯಾವಾಗ ಪವಿತ್ರಾತ್ಮ ಅಭಿಷೇಕ ನಾವು ಹೊಂದಿಕೊಳ್ತೀವೋ ನಾವೆಲ್ಲರೂ ಕ್ರಿಸ್ತನ ದೇಹದಲ್ಲಿ ಒಂದೇ ಅಂತೆ ಬರದನ ಮಾತು. ಕೆಳಗಡೆ ಓದು ಸ್ವಲ್ಪ. ಸಾಕು, ಎಲ್ಲರೂ ಕೇಳಿಸ್ಕೊಳ್ರಿ. ಇವಾಗ ಎಲ್ಲರೂ ಯಾವ ದೇಹಕ್ಕೆ ಸೇರಿದವ್ರು? ನಾವು ಒಂದೇ ದೇಹ. ನೀನು ಎಲ್ಲೆದಿಗೋ ಒಟ್ಟು ಗೊತ್ತಿಲ್ಲ, ಯೇಸು ಕ್ರಿಸ್ತನ ದೇಹದಲ್ಲಿದ್ದೇವೆ. ಅದಕ್ಕೋಸ್ಕರವಲ್ವಾ ಕರ್ತನ ಭೋಜನ ದಿವಸ ತಗೊಂಡು ಇದು ಯೇಸು ಕ್ರಿಸ್ತನ, ಏನಿದು ತಿನ್ನುವಂತವ್ರು ಹೇಳ್ರು, ತಿನ್ನಲಾರ್ದಂಥವ್ರು ಪರವಾಗಿಲ್ಲ, ಇದು ಯೇಸು ಕ್ರಿಸ್ತನ ದೇಹ ನಸಲಿ.
ಇದು ಯೇಸು ಕ್ರಿಸ್ತನ ರಕ್ತ ಅಂತ ಹೇಳ್ತೀವಿ, ಯೇಸು ಕ್ರಿಸ್ತನ ದೇಹ ಅಂತ ಹೇಳ್ತೀವಿ. ಅಂದ್ರೆ ಆತನ ದೇಹವನ್ನು ಮುರಿದು ನಾವು ತಿಂತದೀವಿ ಅಂದ್ರೆ ಯೇಸು ಕ್ರಿಸ್ತನ ದೇಹದಲ್ಲಿದ್ದೀವಿ ಅಂದ್ರೆ ಅರ್ಥ ಏನ್ ಗೊತ್ತಾ? ಕಣ್ಣು ಮಾಡುವ ಕೆಲಸ ಕಣ್ಣು ಮಾಡ್ತದೆ, ಕೈ ಮಾಡುವ ಕೆಲಸ ಕೈ ಮಾಡ್ತತೆ, ಮೂಗು ಮಾಡುವ ಕೆಲಸ ಮೂಗು ಮಾಡ್ತತೆ, ಕಾಲ್ ಮಾಡುವ ಕೆಲಸ ಕಾಲ್ ಮಾಡ್ತತೆ. ಎಲ್ಲರೂ ಕೆಲಸ ಮಾಡುವಾಗ ದೇಹ ಏನಾಗ್ತತೆ? ಚಲಿಸ್ತಂತೆ. ಹಲ್ಲೆಲೂಯಾ. ದೇಹ ಅನ್ನುವಂಥದ್ದು ಸಭೆಗೆ ಸಂಬಂಧಪಟ್ಟಿರುವಂಥದ್ದು. ಸಭೆ ಉಜ್ಜೀವನದಲ್ಲಾಗ್ಲಿ, ಪರಿಶುದ್ಧತೆಯಲ್ಲಾಗ್ಲಿ, ಪವಿತ್ರತ್ವದಲ್ಲಾಗ್ಲಿ ಮುಂದೆ ಬರಿಬೇಕಂತಂದ್ರೆ ಇಡೀ ಟೋಟಲ್ ಎಲ್ಲರೂ ನಾವು ದೇಹದಲ್ಲಿ ಸೇರಿ ಕೆಲಸ ಮಾಡಿದ್ರೇನೆ ನಾವು ಚೆನ್ನಾಗಿರ್ತೀವಂತೆ. ಒಂದು ವೇಳೆ ದೇಹ ಹೇಳ್ತಂತೆ ಏನಂತ, ಅಲ್ಲಿಗೆ ಹೋಗೋಣ ಬಾ ಅಂತಂದಾಗ ಕಾಲು ಬರಕ್ಲಂತಂದ್ರೆ ಏನಾಗ್ತದ? ಕುಂಠಿತವಾಗತ್ ಮಾತು. ನೀನು ಬೈಬಲ್ನ ಓದಂತಂದಾಗ ನಾನು ಓದಂಗಿಲ್ಲ ಅಂತಂದ್ರೆ ಕುಂಠಿತವಾಗತತ್ ಮಾತು. ನಿನ್ನ ಆತ್ಮೀಯ ಜೀವಿತ ನಿನ್ ಕೈ ಹೇಳ್ತತ, ನೀನು ಕೊಡು, ನೀನು ಹೆಲ್ಪ್ ಮಾಡು, ನೀನ್ ಏನಾರ ಸಹಾಯ ಮಾಡಂತಂದಾಗ ಕೊಡಂಗಿಲ್ಲ ಅಂತಂದಾಗ ಕುಂಠಿತವಾಗ್ತಂತೆ. ಅಂದ್ರೆ ನೀನು ದೇಹದಲ್ಲಿ ಸೇರಿಲ್ಲ ಅಂತ ಅರ್ಥ ಮಾತು. ಆದ್ರೆ ಬೈಬಲ್ ಏನ್ ಹೇಳ್ತತೆ? ನೀವು ಪವಿತ್ರ ಆತ್ಮದಿಂದ ಕಟ್ಟಲ್ಪಟ್ಟಿದ್ದೀರಿ, ಕ್ರಿಸ್ತನೆಂಬ ದೇಹಕ್ಕೆ ನೀವು ಸೇರಿದ್ದೀರಿ, ಅದಕ್ಕೋಸ್ಕರವೇ ನೀವು ಏನಾಗಿರಿ? ಒಂದೇ ಆಗಿರಿ ಅಂತ ಹೇಳಿ ಮಾತು. ಹಲ್ಲೆಲೂಯಾ. ಇಲ್ಲದೆ ಹೋದ್ರೆ ಏನಾಗ್ತತ್ತಂತಂದ್ರೆ ಸಂತೈಸುವ ನಾಲಿಗೆ ಯಾವಾಗ್ಲಿ, ಜೀವವೃಕ್ಷ ನಾಲಿಗೆ ಆಗ್ಲಿ, ಸಭೆಯಲ್ಲಿ ದೀರ್ಘ ಶಾಂತಿ ಆಗ್ಲಿ ಕಾಣ್ಲಾರ್ದೆ ಹೋಗ್ತತ್ ಮಾತು. ನೋಡ್ರಿ, ಕೊಲೆಸ 3:12 ಓದ ಪಲ್ಲೆ. ಕೊಲೆಸ ಬರೆದ ಪತ್ರಿಕೆ 3:12 ಓದು. ಏನಂತ ಹೇಳ್ತಾನ ಪೌಲಸ್ ಕೊಲೆಸ ಸಭೆಯವರಿಗೆ? 3ನೇ ಅಧ್ಯಾಯ 12ನೇ ವಚನ ಓದು. ಈಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು. ನೀವು ಯಾರಿಂದ ಆರಿಸಿಕೊಂಡವರಾಗಿರ್ರಿ? ದೇವರಿಂದ ಆರಿಸಿಕೊಂಡವರಾಗಿದ್ದೀರಿ. ಪ್ರತಿಷ್ಠಿತರು. ನೀವು ಪ್ರತಿಷ್ಠಿತರಾಗಿರ್ರಿ. ಪ್ರಿಯರು ಆಗಿರುವುದರಿಂದ ಕನಿಕರ. ಇಲ್ಲಿ ಕೇಳಿಸ್ಕೊಡ್ರಿ, ಕನಿಕರ, ದಯಾ, ದೀನಭಾವ, ಸಾತ್ವಿಕತ್ವ, ದೀರ್ಘ ಶಾಂತಿ ಎಂಬ ಸದ್ಗುಣಗಳನ್ನು ಏನ್ ಮಾಡ್ರಿ? ಧರಿಸಿಕೊಳ್ಳಿರಿ. ಯಾವ ಗುಣಗಳಂತಮ್ಮ? ಜೋರ ಹೇಳ್ರಿ. ಸದ್ಗುಣ. ಸದ್ಗುಣಕ್ಕ ವಿರುದ್ಧವಾಗಿ ಏನು? ದುರ್ಗುಣ. ಹೌದಲ್ವಾ? ಏನ್ ಗುಣ ಅಂದ್ರೆ ಒಳ್ಳೆ ಗುಣಕ್ಕ ವಿರುದ್ಧವಾದ ಗುಣಗಳು ನಾವು ಸೇರಿಸ್ಕೋಬಾರ್ದು, ಒಳ್ಳೆ ಗುಣಗಳನ್ನು ನಾವು ಸೇರಿಸ್ಕೊಳ್ಬೇಕಂತೆ. ಅವಾಗ ಯೇಸು ಕ್ರಿಸ್ತನು ನಮ್ಮನ್ನ ಏನ್ ಮಾಡೋಣ? ಪ್ರತಿಷ್ಠಿಸನಂತೆ. ಏನ್ ಮಾಡ? ನಮ್ಮನ್ನ ಎಲ್ಲೆಲ್ಲಿಂಚ ಪ್ರತಿಷ್ಠಿಸನ? ಲೋಕದಿಂದ ಬೇರೆ ಮಾಡೋಣ, ಪಾಪದಿಂದ ಬೇರೆ ಮಾಡೋಣ, ಅಕ್ರಮ ಸಂಬಂಧಗಳಿಂದ ಬೇರೆ ಮಾಡೋಣ, ಕುಡುಕತನದಿಂದ ಬೇರೆ ಮಾಡೋಣ, ವ್ಯಭಿಚಾರದಿಂದ ಬೇರೆ ಮಾಡೋಣ. ಕ್ರಿಸ್ತನಲ್ಲಿ ನಮ್ಮನ್ನು ಸೇರಿಸಿ ಒಂದು ಸಂಘವಾಗಿ, ಸಭೆಯಾಗಿ, ಒಂದು ದೇಹವಾಗಿ ಮಾಡೋಣ ಮಾತು. ಅವಾಗ್ಲೇ ಏನಂತ ಹೇಳ್ತಾರಂತಂದ್ರೆ ನೀವು ಸದ್ಗುಣಗಳನ್ನು ಏನ್ ಮಾಡ್ರಿ? ಧರಿಸಿಕೊಳ್ರಿ ಅಂತ ಹೇಳ. ಧರಿಸಿಕೊಳ್ರಿ ಅಂಬೋದೇನು? ಇವಾಗ ಬಟ್ಟೆಗಳು ಹಾಕೊಂಡಿವಿ ಮಾತು. ಎದಕ್ಕೆ ಹಾಕೊಂಡಿವಿ? ಮಾನ ಮುಚ್ಕೊಳಕ್ ಹಾಕೊಂಡಿವಿ. ಮತ್ತೆ ಯೇಸು ಸ್ವಾಮಿನ ಎದಕ್ಕೆ ನಂಬಿಕೊಂಡಿವಿ? ಈ ಲೋಕದಲ್ಲಿ ಪರಿಶುದ್ಧವಾಗಿ ಜೀವಿಸ್ಲಿಕ್ಕಾಗಿ ನಂಬಿಕೊಂಡಿವಿ ಮಾತು. ಅಲ್ಲೆಲ್ಲೂ ಹೇಳಿರ್ತದರು. ಕೈ ಎತ್ತೋಡ್ರಿ ಎಲ್ಲರೂ ಸಾರಿ. ಹೌದಲ್ವಾ? ಧರಿಸಿಕೊಳ್ರಿ ಅಂತ ಹೇಳ್ತಾನ. ಎದಕ್ಕೆ ಧರಿಸಿಕೊಂಡಿಲ್ಲಿ ಬರ್ಬೇಕು ಅಂತಂದ್ರೆ ಈ ನಮ್ಮ ಮಾನ ಮುಚ್ಕೊಳ್ಬೇಕು. ಏದೇನ್ ತೋಟದಲ್ಲಿ ಅವನ್ ಸೈತಾನ ಮಾತು ಕೇಳಿ ಅವ್ರು ಏನ್ ಮಾಡಿದ್ರು? ಆ ಬೆತ್ತಲ ಇದ್ದ ಪರಿಸ್ಥಿತಿನ ಎಲ್ಲ ಅವಮಾನಕರವಾಗಿರುವಂತದ್ದನ್ನು ದೇವ್ರು ಏನ್ ಮಾಡ್ದ? ಒಂದು ಕುರಿನ ಕಟ್ ಮಾಡಿ ಚರ್ಮದ ಅಂಗಿಗಳನ್ನ ತೊಡಿಸಂತೆ. ಅವತ್ತಿನಿಂಚ ಇವತ್ತಿನವರೆಗೂ ಎಲ್ಲರೂ ಬಟ್ಟೆಗಳು ಹಾಕೊಳ್ತದ್ರ. ಆದ್ರೆ ಪ್ರಪಂಚ ಹಣ ಕೊಟ್ಟು ಏನ್ ಮಾಡ್ತತ? ಬಟ್ಟೆಗಳನ್ನ ಬಿಚ್ಚಿಸ್ತಂತೆ. ವಾಟ್ಸಾಪ್ನಾಗ ಯಾರು ನನಗೆ ಮೆಸೇಜ್ ಕಳ್ಸಿದ್ರು, ಗಂಡಸರು ಹಣಕ್ಕಾಗಿ ಬೆತ್ತಲಾದ್ರೆ ಹೆಂಗಸರು ಹಣಕ್ಕಾಗಿ ಬೆತ್ತಲಾಗ್ತದ್ರ ಅಂತ ಹೇಳಿ ಕಳಿಸ್ಯಾರ. ಪ್ರಪಂಚದ ಸುದ್ದಿ ಹೇಳ್ತಾ ಇರೋದು ನಾನು. ಯಾಕೆ ಅಂತಂತಂದ್ರೆ ನಾವ್ ಯಾಕೆ ಧರಿಸ್ಕೊಳ್ತಾ ಇದೀವಿ ಬಟ್ಟೆಗಳು? ಮಾನ ಮರ್ಯಾದೆ ಅಲ್ವಾ? ಮತ್ತೆ ಕ್ರಿಸ್ತನನ್ನು ನಂಬಿದ್ದು ಯಾಕೆ? ನಾವು ಸಾತ್ವಿಕರಾಗಿರ್ಲಿಕ್ಕಾಗಿ, ಸದ್ಗುಣರಾಗಿರ್ಲಿಕ್ಕಾಗಿ, ದೀರ್ಘಶಾಂತರಾಗಿರ್ಲಿಕ್ಕಾಗಿ, ಕನಿಕರ ಉಳ್ಳವರಾಗಿರ್ಲಿಕ್ಕಾಗಿ, ನಾವು ಪ್ರತಿಷ್ಠಿತರು, ಪ್ರಿಯರು ನಾವು ಧರಿಸ್ಕೊಂಡಿರ್ಬೇಕಂತೆ. ಬಟ್ಟೆಗಳು ಕಾಣ್ತತ್ತಲ್ಲ, ಹಂಗೆ ಕ್ರಿಸ್ತನ ನಂಬಿದ ಮೇಲೆ ನೀನು ಶಾಂತವಾಗಿರ್ಬೇಕಂತೆ, ಸಮಾಧಾನವಾಗಿರ್ಬೇಕಂತೆ. ಹಲ್ಲೆಲೂಯಾ. ಇಲ್ಲದೆ ಹೋದ್ರೆ ಅರ್ಥ ಇಲ್ದಂತ ವ್ಯರ್ಥವಾಗಿ ಹೋಗ್ತದ ಮಾತು. ನೋಡ್ರಿ, 1 ತಿಮೋಥಿ 3:3 ಏನಂತ ಹೇಳ್ತಾನ? 1 ತಿಮೋಥಿ 3ನೇ ಅಧ್ಯಾಯ 3ನೇ ವಚನದಪ್ಪ. 1 ತಿಮೋಥಿ 3:3. ಅವರು ಕುಡಿದು ಜಗಳವಾಡುವವನು. ಅವರು ಕುಡಿದು ಏನಾಡುವವನು? ಜಗಳವಾಡುವವನು, ಒಡೆದಾಡುವವನು ಆಗಿರಬಾರದು. ಸಾತ್ವಿಕನು. ಇಲ್ಲಿ ಕೇಳಿಸ್ಕೊಳ್ರಿ, ಏನಾಗಿರ್ಬೇಕು? ಸಾತ್ವಿಕನು. ಕುತರ್ಕ ಮಾಡದವನು, ದ್ರವ್ಯಾಸ ಇಲ್ಲದವನು ಆಗಿರಬೇಕಂತ ಹೇಳಿ ಮಾತು. ಏನಾಗಿರಬಾರ್ದು? ದೇವ್ರ ನಂಬಿಕೆ ಮೇಲೆ ಏನಾಗಿರಬಾರ್ದಂತೆ? ಕುಡಿದು ಜಗಳವಾಡುವವನಾಗಿರಬಾರ್ದು, ಒಡೆದಾಡುವವನಾಗಿರಬಾರ್ದು. ಮತ್ತೆ ಹೆಂಗಿರ್ಬೇಕು? ಸಾತ್ವಿಕನು ಆಗಿರ್ಬೇಕು. ಕುತರ್ಕ ಮಾಡದವನು, ದ್ರವ್ಯಾಸ ಇಲ್ಲದವನು ಆಗಿರ್ಬೇಕಂತ ಹೇಳಿ ಮಾತು. ಇವೆಲ್ಲ ಗುಣಗಳು ಯಾರಿಗೆ ಹೋಲಿಸಲ್ಪಡ್ತಾವೆ ಹೇಳ್ರಿ? ಇವಾಗ ಶಾಂತರು, ಧನ್ಯರು. ಇವಾಗ ಹೋಲ್ಸ್ರಿ, ಅವರು ಭೂಮಿಗೆ ಬಾಧ್ಯರ ಅಂತ ಹೇಳಿ ಮಾತು. ಇಷ್ಟೆಲ್ಲಾ ಗುಣಗಳನ್ನ ಇಟ್ಕೊಂಡಾಗ ಮಾತ್ರ
ನಾವು ಶಾಂತರು, ಸಾತ್ವಿಕರಾಗ್ಲಿಕ್ಕೆ ಸಾಧ್ಯ. ಒಬ್ಬ 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 ಮನುಷ್ಯನ ಕುರಿತಾಗಿ ಚರಿತ್ರೆ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ, ಎಲ್ಲರ ಗಮನ ಇಟ್ಟು ಕೇಳಿಸ್ಕೊಡ್ರಿ. ಈ ಸಾತ್ವಿಕತ್ವ ಅನ್ನುವಂಥದ್ದು ನಾವು ಯಾರಲ್ಲಿ ನೋಡ್ಬೋದು ಅಂತಂದ್ರೆ ಮೋಶೆಯಲ್ಲಿ ನೋಡ್ಬೋದು. ಬೈಬಲ್ನಲ್ಲಿ ಎಲ್ಲರೂ ಯಾರಲ್ಲಿ ನೋಡ್ಬೋದು? ಮೋಶೆಯಲ್ಲಿ ನೋಡ್ಬೋದು. ಮೋಶೆ ಆತನು ಐಗುಪ್ತ ದೇಶದಲ್ಲಿ ಇರುವಾಗ ಹುಟ್ಟಿದಂಥ ವ್ಯಕ್ತಿ. ಫರೋಹನ ಮನೆಯಲ್ಲಿ 40 ವರ್ಷ ಆತನು ಬೆಳೆದ. 40 ವರ್ಷ ಬೆಳೆದ ಮೇಲೆ ಈತನು ಬೆಳೆದಿದ್ದೆಲ್ಲ ಅವ್ರ ತಾಯಿ ಹತ್ರ ಆದ್ರೆ ಈತನಿಗೆಲ್ಲ ಪೌರುಷ ಹಕ್ಕು, ಈತನಿಗೆ ಆದಾಯ, ಈ ಸಂಬಳ ಎಲ್ಲ ಎಲ್ಲಿಂದ ಬರ್ತಿತ್ತು? ಫರೋಹನ ಮನೆಯಿಂದ ಬರ್ತಾ ಇತ್ತು. ಒಂದ್ ದಿವಸ ಏನಾಯ್ತಂದ್ರೆ ಅವ್ರ ತಾಯಿ ಹೇಳಿದ್ದು, ಅಪ್ಪ ನೀನು ಇಬ್ರಿಯನು, ನೀನು ಇಸ್ರಾಯೇಲನು, ನೀನು ದೇವ್ರ ಮಗನು, ನೀನು ದೇವ್ರ ಮಗ ಅಂತ ಹೇಳ್ತಾ ಇದ್ದಂತೆ. ಅದಕ್ಕೋಸ್ಕರ ಒಂದ್ ದಿವಸ ಆತನ ಹೊರಗಡೆ ಬಂದು ನೋಡ್ತಾ ಇರುವಾಗ ಇಬ್ರು ಗುದ್ದಾಡ್ತಾ ಇದ್ರಂತೆ. ಇಬ್ರಿಯನು ಅಂದ್ರೆ ಇಸ್ರಾಯೇಲನು, ಐಗುಪ್ತನು ಗುದ್ದಾಡ್ತಾ ಇದ್ರಂತೆ. ಇವಾಗ ಈತ ಸಪೋರ್ಟ್ ಯಾರ ಕಡೆ ಮಾಡ್ಬೇಕು? ಲೆಕ್ಕಕ್ಕೆ ಕೇಳಿದ್ರೆ ಐಗುಪ್ತ ದೇಶದ ಆತನ ಕಡೆ ಮಾಡ್ಬೇಕು. ಆದ್ರೆ ಈತನ ಯಾರ ಕಡೆ ಸಪೋರ್ಟ್ ಮಾಡನ್ ಹೇಳ್ರಿ? ಅಸಲಿ ಇಸ್ರಾಯೇಲ್ ಕಡೆಗೆ ಮಾಡಿ. ಎದಕ್ಕಂದ್ರೆ ಅವ್ರ ಅಮ್ಮ ಹೇಳ, ನೀನು ಐಗುಪ್ತ ದೇಶವನ್ನಲ್ಲಪ್ಪ, ನಿನ್ನ ಇಬ್ರಿಯ ಪುತ್ರನು, ನಿನ್ ನನ್ ಮಗ. ಏನಂದ್ರೆ ಸಮಸ್ಯೆ ಇರೋದಕ್ಕೋಸ್ಕರ ಅಲ್ಲಿ ಬಿಟ್ಟು ಬಂದಿನಿ, ಅವ್ರು ಸಾಕ್ಯಾರ, ಅದಕ್ಕೋಸ್ಕರ ಅದೆಲ್ಲ ಸಮಸ್ಯೆ ನಮಗೆ ಗೊತ್ತು. ಆದ್ರೆ ಈತನು ಅದಕ್ಕೋಸ್ಕರ ಏನ್ ಮಾಡೋಣ, ಸಪೋರ್ಟ್ ನಮ್ ಜನರಿಗೆ ಮಾಡ್ಬೇಕಂತೇಳಿ ಏನ್ ಮಾಡೋಣ ಅಂತಂದ್ರೆ ಇಸ್ರಾಯೇಲರಿಗೆ ಸಪೋರ್ಟ್ ಮಾಡಿ ಐಗುಪ್ತ ದೇಶದ ಮನುಷ್ಯನನ್ನು ಏನ್ ಮಾಡೋಣ, ಬಡ್ದು ಬಿಟ್ಟು, ಅತ್ ಹೆಂಗ್ ಬಡ್ದನ ಒಟ್ಟು ಗೊತ್ತಿಲ್ಲ, ಅಲ್ಲಿ ಒಂದೇಟಿಗೆ ಸೊತ್ತೋಗ್ಬಿಟ್ಟನ ಆ ಕಡೆ ಮನುಷ್ಯನ. ಅದಕ್ಕೋಸ್ಕರ ಈ ವಿಷಯ ಎಲ್ಲಿ ಗೊತ್ತಾದ ಅಂತೇಳಿ ಏನ್ ಮಾಡೋಣ, ಮೊರಳನ್ನು ತೆಗೆದು ಹೂಳ್ನಿಟ್ಟನ ಅಂತ ಹೇಳಿದ ಮಾತು. ಈ ವಿಷಯ ಹಿಂಗಾಗಿ ಫರೋಹನಿಗೆ ಮುಟ್ಟಿಯತ್ ಮಾತು. ಫರೋಹನಿಗೆ ಮುಟ್ಟೋದಕ್ಕಿಂತ ಮೊದಲು ಮತ್ತೆ ಇನ್ನೊಂದ್ ದಿವಸ ಇಬ್ರು ಗುದ್ದಾಡ್ತದ್ರಂತೆ. ಇನ್ನೊಂದ್ ದಿವಸ ಯಾರು ಗುದ್ದಾಡ್ತದ್ರ? ಐಗುಪ್ತನು ಇಸ್ರಾಯೇಲನ್ ಅಲ್ಲ, ಅವ್ರವರೇ ಗುದ್ದಾಟಕ್ಕೆ ಬಿದ್ದಾರಂತೆ. ಯಾರು ಹೇಳ್ರಿ ಇವಾಗ? ಯಾವತ್ತು ಗೊತ್ತಿಲ್ದತ್ನ ಬಸ್ ಎಕ್ಸ್ಬಿಟ್ಟಿದ್ರಂತೆ. ಹಂಗ ಹೇಳ್ತಾರೆ ನೀವು ನನಗೆ ಏನೋ ಹೇಳ್ರಂದ್ರ, ಯಾವತ್ತೂ ಬಸ್ಸೇ ನೋಡಿಲ್ಲ ಅಂತ ಅಸಲಿ. ಈ ಡ್ರೈವರ್ಗಳು ಇಬ್ರು ಇರ್ತಾರಲ್ಲ, ಲಾಂಗ್ ಹೋಗೋ ಬಸ್ಗಳಿಗೆ ಇಬ್ರು ಇರ್ತಾರಲ್ಲ, ಈ ಬೆಂಗಳೂರಿಗೆ ಹೋಗೋರು ಅಲ್ಲಿ ಆನ್ಗಲ್ ತಾಗ ಊಟಕ್ಕೆ ಬಿಟ್ಟಾಗ ಅಲ್ಲಿ ಚೇಂಜ್ ಆಗ್ತಾನೆ ಡ್ರೈವರ್. ಯಾವತ್ತೂ ಗೊತ್ತಿಲ್ಲಂತೆ. ಬಸ್ ಟಿಕೆಟ್ ಕೂಡಾಗಿ ಬುಕ್ ಮಾಡ್ಸ್ಕೊಂಡಿಲ್ಲ ಅನ್ಸಲಿ. ಕರ್ಕೊಂಡು ಬಂದು ಸ್ವಲ್ಪ ಬಲವಾಗಿ ಯಜಮಾನ ಸ್ವಲ್ಪ ಬಲಿಷ್ಠ ಆಗೋದನ್ನ ಯಾವತ್ತೇ ಎಕ್ಕಿಲ್ಲಂತೆ ಬಸ್ ಅಸಲಿ. ಅವಸರದಾಗ ನಿಂದಿರಿಸ್ಬಿಟ್ಟು ಬೆಂಗಳೂರಿಗೆ ಬಿಡ್ಬೇಕಪ್ಪ, ಟಿಕೆಟ್ ಕೂಡ ಬುಕ್ ಆಗಿಲ್ಲ ಅಸಲಿ, ಅದಕ್ಕೋಸ್ಕರ ಅಂತ ಸ್ವಲ್ಪ ಹಣ ಹೆಚ್ಚು ಕೊಟ್ಬಿಡ್ತಾರೆ ಸೀಟ್. ಕೆಲವು ಸಾರಿ ಸೀಟ್ ಇಲ್ಲಪ್ಪ, ಹೆಂಗ್ ಮಾಡ್ಬೇಕು, ಅಲ್ಲಿ ತಕೊಂಡ್ ನಿಂತ್ಕೋಬೇಕು ಅಂದ್ರೆ ಸರಿ ಒಂದು ಆನ್ಗಲ್ ತಕೊಂಡ್ ಹಂಗೆ ನಿಂತ್ಕೊಂಡು ಮತ್ತೆ ಹಿಂಗೆ ಯಾರು ಬಿಡ್ಕೊಡ್ರು ಸೀಟ್, ಯಾರು ಬಿಡ್ತಾರ ಅಸಲಿ? ಸೀಟ್ ಇದ್ರೆ ಕಾಲ್ ಸಾಶನ್ ಕೂತ್ಕೊಂಬರು ಜಾಸ್ತಿ, ಎದಕ್ ಬಿಡ್ಬೇಕು ನಾವ್ ಅಂತೇಳಿ, ರಶ್ ಇರ್ಬೇಕಂತ. ಹಂಗೆ ನಿಂತ್ಕೊಳ ಈ ಡ್ರೈವರ್ ನೋಡೇನ ಪಾಪ ಜಾಸ್ತಿ ಹಣ ಕೊಟ್ಟು ಬಿಟ್ಟ ನಾ ಮನುಷ್ಯನ ಅಂತೇಳಿ, ಎದಕ್ಕೆ ಯಜಮಾನ ಅಲ್ಯಾಕ್ ನಿಂತ್ಕೊಂಡು ಇಲ್ಲಿ ಬಾ ನಂತ ಬಗಲಿ ಕೂತ್ಕೊಂಡ, ಬಗಲಿ ಕುಂದಿಸ್ಕೊಂಡಂತೆ. ಆ ಬಸ್ ಓತತ್ತಂತೆ ಬಗಲಿಗೆ ಗೇರ್ ಇರ್ತತಲ್ಲ, ಅದನ್ನ ಏನ್ ಮಾಡ್ಬೇಕು ಓದಂಗಲ್ಲ, ಹಿಂಗ ಮಾಡ್ತಾನೆ. ಅದ್ರ ನೋಡ್ತದನಂತಿತ್ತ ಬಗಲಿ ಕೂತಿರುತ್ತ. ಅವಾಗ ನೋಡ್ತದನಂತೆ, ಹಿಂಗ ಆತನ ನೋಡ್ತದನ, ಅದ್ರನ್ನ ನೋಡ್ತಾನ ಗೇರ್ ಹಾಕದ. ಎಲ್ಲರೂ ಟೀ ಕುಡಿಯಕ್ ಹೋತಾರ, ಮತ್ತೆ ಅಲ್ಲಿ ಆನ್ಗಲ್ ತಗೊಂಡ್ರೆ ಊಟ ಮಾಡಕ್ ಹೋತಾರ. ಇಲ್ಲಪ್ಪ ನಾನು ಸಾಯಂಕಾಲನೇ ತಿಂದ್ಬಿಟ್ಟಿನ ಅಂತಾನಂತೆ ಬಗಲಿ ಕೂತಾನ. ಇಳಿವಲ್ಲ ಅಂತ ಅಸಲಿ, ಇಳಿದ್ರೆ ಎಲ್ಲಿ ಬಿಟ್ಟೋತಾರಂತ ಭಯ. ಅದಕ್ಕೋಸ್ಕರ ಆತ ಕೂಡ ಟೀ ಕುಡಿಯಕ್ ಹೋಯ್ಯಾನ, ಎಲ್ಲರೂ ಟೀ ಕುಡಿಯಕ್ ಹೋಗ್ಯಾರ. ಬರ ತಟ್ಟಿಗೆಲ್ಲ ಅದನ್ನ ಕಿತ್ತಿ ಹೊರಕ್ ಹೋಗ್ದು ಬಿಟ್ಟನಂತೆ. ಹೊರಕ್ ಹೋಗ್ದು ಬಿಟ್ಟನ. ಡ್ರೈವರ್ ಚೇಂಜ್ ಆಗ್ತಾರಲ್ಲ, ಡ್ರೈವರ್ ಚೇಂಜ್ ಆತ್ಲೆ ಈತ ಹೋಗಿ ರೆಸ್ಟ್ ಆಗಕ್ ಹೋಯ್ಯಾನ. ಇನ್ನೊಬ್ಬ ಡ್ರೈವರ್ ಬಂದಾನ, ಇನ್ನೊಂದು ಡ್ರೈವರ್ ಸ್ಟಾರ್ಟ್ ಮಾಡ್ಯಾನ. ಬಗ್ಲಿ ನೋಡ್ತಾನ, ಇಲ್ಲ ಏನಿಲ್ಲ, ಗೇರ್ ಇಲ್ಲ ಅಸಲಿ. ಫೋನ್ ಮಾಡ್ತಾನೆ, ಎಲ್ಲಿ ಹೋಯ್ರೆ ಅಸಲಿ ಗೇರ್ ಇಲ್ಲ ಅಂತಾನ. ಎಲ್ಲೇ ಗೇರ್ ಅಲ್ಲೇ ಇರ್ತತ್ ನೋಡ ಅಂತಾನ. ಬಾಲ್ ಇಲ್ಲ ಅಂತಾನ. ಆತ ಹಿಂದೆ ಸೀಟೆ ಮಕ್ಕಂಡ ಮತ್ತೆ ಬಂದು ನೋಡ್ತಾನ, ಅಸಲಿ ಗೇರ್ ಇಲ್ಲ ಅಂತಂದ್ರೆ ಈತನ ನೋಡ್ತಾನಂತ. ಈ ಸುಮ್ಮನೆ ಹಿಂಗೆ ಕುತ್ಕೊಂಡ ಅಂತ, ಹಂಗೆ ಕುತ್ಕೊಂಡಿವಿ ನಾವೆಲ್ಲರೂ ಅಸಲಿ. ಹಿಂಗೆ ಕೂತೋಣ ಅಂತ. ಏನ್ ಯಜಮಾನ ಏನ್ ಮಾಡ್ದೆ? ಅಲ್ಲಪ್ಪ ಬಳ್ಳಾರಾಗ್ಲಿಂಚ ನಾನು ನೋಡ್ತಾನೆ, ಇದನ್ನ ಕಿತ್ತದಿಗೆ ಬರವಲ್ದು, ಹಿಂಗಂತದಿಗೆ ಬರವಲ್ದು, ಅದಕ್ಕೋಸ್ಕರ ಇದ್ರದ್ದೇನ್ ಕತೆ ಅಂತೇಳಿ ನಾನು ತೇದಲ್ಲ ವಿಷಯಕ್ಕೆ ನೋಡೋದತ್ತೆ. ಮತ್ತೆ ಬೆಂಗಳೂರಿಗೆ ಹೋಗತಟ್ಟಿಗೆ ಅವ್ರನ್ನ ಇವ್ರನ್ನ ಕರ್ಕೊಂಡ್ ಎಲ್ಡಿಂಗ್ ಮಾಡಿ ಕರ್ಕೊಂಡು ಹೋಗ್ಯಾರ ಅಂತ. ಹಂಗೆ ಕುತ್ಕೊಂಡ್ರೆ ನಾವೆಲ್ಲರೂ ಏನ್ ಹೇಳ್ರಂತಂದ್ರ ಹಿಂಗಂತ ಬಗಲಿ ಕುಂದಿಸ್ಕೊಂಡ್ರೆ ಗೇರ್ ಕಿತ್ತಾಕಾರ ನಾವೆಲ್ಲ ಸಾಮಾನ್ಯರಲ್ಲ ಅಸಲಿ. ಹಲ್ಲೆಲೂಯಾ. ಮೋಶೆ ಯಾರು ಗುದ್ದಾಡ್ತದ್ರ? ಇಸ್ರಾಯೇಲರ ಜಗಳಕ್ಕೆ ಬಿದ್ಬಿಟ್ರ. ಫಸ್ಟ್ ದಿವಸ ಏನು ಐಗುಪ್ತ ಮನುಷ್ಯನು ಇಸ್ರಾಯೇಲ್ ಮನುಷ್ಯನ ಜಗಳ ಆಡಿದ್ರು. ಇಸ್ರಾಯೇಲ್ ಮನುಷ್ಯನಿಗೆ ಸಪೋರ್ಟ್ ಮಾಡಿದೆ, ಐಗುಪ್ತ ದೇಶನ ಬಡದಾಕ್ಬಿಟ್ಟ. ಇವನಿಗೆ ಅರ್ಥ ಆಗ್ಲಿಲ್ಲ ಅಸಲಿ ಇಸ್ರಾಯೇಲ್ನಿಗೆ. ಈತ ಆ ಕಡೆ ತಲ್ಲ ಈ ಕಡೆ ಸಪೋರ್ಟ್ ಮಾಡಿದೆ ಅಂತ ಅವನಿಗೆ ಅರ್ಥ ಆಗಿಲ್ಲ ಅಸಲಿ. ಇವನು ಹೋಗಿ ಹೇಳಿಕ್ಬಿಟ್ಟೆ ನಾನು ಪರಾನಿಗೆ. ತಿರುಗಿ ದಿವಸ ಅವ್ರವರೇ ಜಗಳಕ್ಕೆ ಬಿದ್ದು ಬಿಟ್ರಲ್ಲ. ಅವ್ರವ್ರ ಜಗಳಕ್ಕೆ ಬಿದ್ದದಕ್ಕೋಸ್ಕರ ಇವನ ಅಲ್ಲ ನೀವ್ ಎದಕ್ ಜಗಳ ಆಡ್ತದ್ರಿ ಅಂತಂದ್ರ, ಈ ಜಗಳ ಆಡ್ತಾರಂತಂದಾಗ ಏನನ್ಬೇಕು? ಮತ್ತೇನಪ್ಪ ಇವ್ನ ಹಂಗಂತ ಏನೋ ಹೇಳ್ಬೇಕಲ್ಲ. ನಿನ್ನೆ ನಾನು ಅವನು ಜಗಳ ಆಡ್ತಿದ್ರೆ ನೀನು ಅವನ ಕಡೆನ ನಿಮ್ ಕಡೆನ ಬಡ್ದಾಕಿ ಅಲ್ಲ, ಇವತ್ತು ನಮ್ಮನ್ನ ಬಡಿಬೇಕಂತ ಬಂದಿಗೆ ಅಂತ ಅಂದ್ಬಿಟ್ಟ. ಮತ್ತವನು ಈತನ ಶಾಕ್ ಹೊಡ್ದಂಗ ಆಯ್ತು. ನಾನ್ ನಿಮ್ಗೆ ಹೆಲ್ಪ್ ಮಾಡಕಂತ ಬಂದ್ರಿ ಇದಲ್ಲಿ. ಅದೇನಂತಾನ
ನನ್ ಮೇಲೆ ಬಂದ್ಬಿಡ್ತಿದಲ್ಲ ಪಾಪ ಅಂತಂದ್ರ ಅಯ್ಯ ಅನ್ಯ ನನ್ ಮೇಲೆ ಬಂದ್ಬಿಡ್ತ ಅಂತೇಳಿ ಇವನೇನ್ ಮಾಡ್ಬಿಟ್ಟ, ಈ ಮೋಶನ್ ಮಾಡ್ಬಿಟ್ಟ, ತಪ್ಸ್ಕೊಂಡು ಆತನ ಮಿದ್ಯನ್ ದೇಶಕ್ಕೆ ಹೋಗ್ಬಿಟ್ಟ. ಮಾತು ಹಲ್ಲೆಲೂಯಾ. ಮಿದ್ಯನ್ ದೇಶದಲ್ಲಿ 40 ವರ್ಷ ಇತ್ರೋನ್ ಅನ್ನುವಂತ ಮಾವನ ಮನೆಯಲ್ಲಿ 40 ವರ್ಷ ಕುರಿಗಳು ಕಾಯಕ್ಕೆ ಇಟ್ಟುಬಿಟ್ಟ ಆತ ಕರ್ಕೊಂಡೋಗಿ. ಹಲ್ಲೆಲೂಯಾ. ಆದ್ರೆ 40 ವರ್ಷ ಆದಟ್ಲೆ ಏನಾಗ್ಬೇಕಾಯ್ತು? ರಾಜ ಆಗ್ಬೇಕಾಯ್ತು. ಆದ್ರೆ ರಾಜನಾಗೋದು ಎಲ್ಲೇದನ ಇವಾಗ? ಕುರಿಗಳು ಕಾಯ್ಕಂತ ಇತ್ರೋನ ಮನೆಯಲ್ಲಿ ಮದುವೆ ಮಾಡ್ಕೊಂಡು 2 ಮಕ್ಕಳಾಗ್ಯಾರ. ಅಲ್ಲೇ ಇದನ್ನ ಮಾತು. 40 ವರ್ಷ ಆಯ್ತು. ಇಲ್ಲೊಂದು 40 ವರ್ಷ, ಅಲ್ಲೊಂದು 40 ವರ್ಷ. ಎಷ್ಟು ವರ್ಷ ಆಯ್ತು? 80 ವರ್ಷ ಆಯ್ತು. ದೇವರು ಪ್ರತ್ಯಕ್ಷ ಆದವಾಗ. ವಿಮೋಚನ ಕಂಡ 3ನೇ ಅಧ್ಯಾಯದಲ್ಲಿ ನೋಡ್ತವಲ್ಲ, ಮೋಶೆ ನಿನ್ನ ಕಾಲಲ್ಲಿರುವ ಚಪ್ಪಲಿ ಬಿಡು, ನೀನ್ ನಿಂತ್ಕೊಂಡಿರುವ ಸ್ಥಳ ಪರಿಶುದ್ಧವಾದ ಸ್ಥಳ ಅಂತಂದ ಮಾತು. ಅಬ್ಬಾ, ಇಷ್ಟು ವರ್ಷ ಮಾತಾಡ್ಲಾರ್ದ ದೇವ್ರು ಇವಾಗ ಎಷ್ಟು ವರ್ಷ ಆದ್ಮೇಲೆ ಬಂದಿಗಿ? ಅಂದ್ರೆ ಆತನಿಗೆ ಸಾತ್ವಿಕತ್ವ ಕಲಿಸ್ಲಿಕ್ಕಾಗಿ ಎಷ್ಟು ವರ್ಷ ಬೇಕಾಯ್ತು ದೇವ್ರಿಗೆ? 40 ವರ್ಷ ಬೇಕಾಯ್ತು. ಒಂದು ವೇಳೆ ಆ 40 ವರ್ಷ ಆತನಿಗೆ ಕಲಿಸ್ಲಾರ್ದಂಗ ನಾಯಕತ್ವ ಕೊಟ್ಟು ಬಿಟ್ಟಿದ್ರಿಗಿನ ಒಂದೊಂದು ಏಟಿಗೆ ಒಂದೇ ಏಟಿಗೆ ಒಬ್ಬೊಬ್ಬರನ್ನ ಇಸ್ರಾಯೇಲ್ ಕಾನಾನ್ ದೇಶ ಮುಟ್ಲಾರ್ದಕ್ಕಿಂತ ಮೊದಲು ಎಲ್ಲರನ್ನ ಈತೆ ಕಳಿಸಿ ಬಿಡ್ತಿದ್ದ. ಹಲ್ಲೆಲೂಯಾ. ನೋಡ್ರಿ ಒಂದ್ಸಾರಿ ವಾಕ್ಯ ನೋಡ್ರಿ ಒಂದ್ಸಾರಿ. ವಿಮೋಚನ ಕಾಂಡ 2ನೇ ಅಧ್ಯಾಯ 11ನೇ ವಚನ ಹೋದ್ರು ಒಂದ್ಸಾರಿ. ವಿಮೋಚನ ಕಾಂಡ 2ನೇ ಅಧ್ಯಾಯ 11ನೇ ವಚನ. ಒಂದು ದಿವಸ ಅವನು ತನ್ನ ಜನರ ಇಬ್ರಿಯರೊಳಗೆ ಒಬ್ಬನನ್ನು, ಐಗುಪ್ತನನ್ನೊಬ್ಬನನ್ನು ಒಡೆಯುವುದನ್ನು ಕಂಡು ಮೋಶೆ ಅತ್ತಿತ್ತ ನೋಡಿ ಯಾರಿಲ್ಲವೆಂದು ತಿಳಿದು ಮರುದಿವಸ ಅವನು ಹೊರಟು ಹೋಗಿ ನೋಡಿದಾಗ ಮತ್ತೆ ಯಾರಿಲ್ಲಿ ಜಗಳ ಮತ್ತೆ ಇವಾಗ ಇಲ್ಲಿ ಇಬ್ರಿಯರು ಮತ್ತೆ ಜಗಳ ಆಡ್ತಾ ಇದ್ದಾರೆ. ಅನ್ಯಾಯ ಮಾಡ್ತಿದ್ದವನಿಗೆ ಅವನಿಗೆ ಏನಯ್ಯ, ನೀನು ಯಾಕೆ ಸ್ವಕುಲದವನನ್ನು ಹೊಡಿತಾ ಇದೀಯ ಅಂತ ಕೇಳಿದಾಗ ಆ ಮನುಷ್ಯನೇನಂತದನ, ನಿನ್ನನ್ನು ನಮ್ಮ ಮೇಲೆ ಅಧಿಕಾರಿಯನ್ನಾಗಿ ನ್ಯಾಯಾಧಿಪತಿಯನ್ನಾಗಿ ಇಟ್ಟವರು ಯಾರು? ಆ ಐಗುಪ್ತನನ್ನು ಕೊಂದು ಹಾಕಿದೆ ಅಂತ ನನ್ನನ್ನು ಕೊಂದು ಹಾಕಬೇಕೆಂದಿದ್ದೀಯಾ ಅಂದನಂತೆ. ಈ ಮಾತು ಕೇಳಿ ಮೋಶೆ ಏನ್ ಮಾಡ್ದ? ಕಾರ್ಯವು ಬಯಲಿಗೆ ಬಂತಲ್ಲ ಅಂದುಕೊಂಡು ಅಂಜಿದನಂತೆ. ಹಲ್ಲೆಲೂಯಾ. ಈತನೇನೇನ್ ಮಾಡನ? ಹಿಂಗ ಮಾಡಿ ಬಿಡಿಸ್ಬೋದನ ಕಣ ಮಾತು. ಐಗುಪ್ತ ದೇಶದಿಂದ ಎಲ್ಲಾ ಜನರನ್ನ ದೇವ್ರು ಹಿಂಗ ಬಡ್ದಾಕಿ ಬಿಡಿಸಂತ ಹೇಳಿಲ್ಲ. ನನ್ನ ಮಹಿಮೆಯನ್ನು ನಿನ್ನ ಹಿಂದೆ ಕಳಿಸ್ನೆ, ಜನರಿಗೆ ಏನಾಗ್ಲಾರ್ದಂಗೆ, ನೋವಾಗ್ಲಾರ್ದಂಗೆ, ಪ್ರಾಣ ಹೋಗ್ಲಾರ್ದಂಗೆ ನನ್ನ ಮಹಿಮೆ ನಿನ್ನ ಮುಂದೆ ಕಳಿಸಿದಾಗ ಅವ್ರನ್ನ ಏನ್ ಮಾಡ್ತಂದ್ರೆ ಮುಟ್ಟಲಾರ್ದಂಗ ನಾನು ನಿನ್ನ ಮುಂದೆ ಏನ್ ಮಾಡ್ತೇನೆ, ನಿನ್ನ ಕಾನಾನ್ ದೇಶಕ್ಕೆ ನಡೆಸಂತ ದೇವ್ರು ಹೇಳಿದ್ರೆ ಈತನ ಏನ್ ಮಾಡನ? ತನ್ನ ಶಕ್ತಿ ಮೇಲೆ ಹಾತ್ಕೊಂಡನ. ಯಾರು? ಮೋಶೆ. ತನ್ನ ಶಕ್ತಿ ಮೇಲೆ ಹಾತ್ಕೊಂಡು, ತನ್ನ ಬಲದ ಮೇಲೆ ಹಾತ್ಕೊಂಡು ತಾನ್ ಪೌರುಷ ತೋರ್ಸಕ್ಕೋ ಏನ್ ಮಾತು. ಆದ್ರೆ ದೇವ್ರ ಏನ್ ಮಾಡನ ಗೊತ್ತಾ? ಅಪ್ಪ ನೀನ್ ಹಿಂಗಾದ್ರಗಿನ ಆಯ್ತಪ್ಪ, ಇನ್ಯಾರನ್ನ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗಲ್ಲ ಅಂತೇಳಿ ಏನ್ ಮಾಡನ? ಇತ್ರೋನನ ಮನೆಯಲ್ಲಿ 40 ವರ್ಷ ಕುರಿಗಳು ಕಾಯಕಟ್ಟನ ಮಾ ದೇವರು. ಒಂದೇ ಒಂದು ಮಾಡಿದ ತಪ್ಪಿಗಾಗಿ, ಒಂದೇ ಒಂದು ಮರ್ಡರ್ ಮಾಡಿದಕ್ಕಾಗಿ. ಎಷ್ಟು ವರ್ಷ? 40 ವರ್ಷ ಆತನ ಕಾಣ್ಲಾರ್ದಂಗ. ಯಾರಿಗೆ ಕಂಡಿಲ್ಲ ಸಲಿ, ಇಸ್ರಾಯೇಲ್ ಜನರಿಗೆ ಕಂಡಿಲ್ಲ, ತನ್ನ ತಾಯಿಗೆ ತಂದೆಗೆ ಯಾರಿಗೆ ಕಂಡಿಲ್ಲ. 40 ವರ್ಷ ತಕ್ಕನ ಅಡಿವಿಯಲ್ಲಿ ಏನ್ ಕಾಯ್ತಾ ಇದ್ದಾನಂದ್ರೆ ಕುರಿಗಳು ಕಾಯ್ತಾ ಇದ್ದಾನೆ. ಈ ಕುರಿಗಳು ಕಾಯ್ದು 40 ವರ್ಷ ಆದ್ಮೇಲೆ ಮತ್ತೆ ಇತ್ತಾಗ 40 80 ವರ್ಷ ಆದ್ಮೇಲೆ ದೇವ್ರು ಮಾತನಾಡಿದ್ಮೇಲೆ ಮತ್ತೆ ಬಂದು ಅವಾಗ ಜನರನ್ನೆಲ್ಲ ಕರ್ಕೊಂಡು ಜನರನ್ನ ಕರ್ಕೊಂಡು ಹೋಗ್ತಾ ಇರುವ ಸಮಯದಲ್ಲಿ ವಾದ ಬಂದತ್ ಮಾತು. ಹೊರಗಡೆಲ್ಲ ಮನೆಗಳಿಗೆ ವಾದ ಬಂದತ್ ಮಾತು. ಅದು ಎದಕ್ಕೆ ವಾದ ಬಂದತ್ತೆ ಅನ್ಕತ್ತ ಗೊತ್ತಿಲ್ಲ ಆಗ್ಲಿ. ಅವಾಗ ದೇವ್ರವ್ರನ್ನ ಕರಿತಿದ್ದಾನೆ, ಇಲ್ಲಿ ಬರೀ ನೀವು ಎಲ್ಲರೂ ನನ್ನ ಗುಡರಕ್ಕೆ ಬರೀ ಎಲ್ಲ ನನ್ನ ಮಾತು. ಗುಡರಕ್ಕೆ ಬಂತಂದಾಗ ಅವಾಗ ಅಲ್ಲಿ ಮಾತಾಡ್ತಾನ, ನಾನು ನಿಮ್ಮ ಹತ್ರ ಪ್ರವಾದಿ ಇದ್ರೆ ಕನಸಿನಲ್ಲಿ ಮಾತಾಡ್ತಾ ಇದ್ದೆ, ನಾನು ನಿಮ್ಮ ಹತ್ರ ಯಾಜಕರು ಪ್ರವಾದಿಗಳು ಯಾರಾದ್ರೂ ಇದ್ರೆ ಅವ್ರನ್ನ ನಾನು ದರ್ಶನದಲ್ಲಿ ಮಾತಾಡ್ತಾ ಇದ್ದೆ. ಆದ್ರೆ ಮೋಶೆ ಹತ್ರ ನಾನು ಮಾತನಾಡುವಾಗ ಕನಸಿನಲ್ಲಿ ದರ್ಶನದಲ್ಲಿ ಮಾತಾಡಿಲ್ಲ. ಒಬ್ಬ ಸ್ನೇಹಿತನ ಹತ್ರ ಹೆಂಗ ಮಾತಾಡ್ತಾ ಇದನೋ ಹಂಗ ಮಾತಾಡಿನಿ. ನೀವು ಆತನಿಗೆ ವಿರುದ್ಧವಾಗಿ ಮಾತನಾಡುವಾಗ ನೀವು ಆಲೋಚನೆ ಮಾಡ್ಬೇಕಾಯ್ತು. ಆದ್ರೆ ವಿರುದ್ಧವಾಗಿ ಮಾತನಾಡುವ ಮಾತುಗಳು ಮೋಶೆ ಕೇಳಿಸ್ಕೊಂಡಿಲ್ಲೇನೋ ಒಂದು ವೇಳೆ, ನಾನು ಕೇಳಿಸ್ಕೊಂಡಿನಿ. ನನ್ನ ಸೇವಕನ ಕುರಿತಾಗಿ ಮಾತನಾಡುವಾಗ ನೀವು ಹಿಂದು ಮುಂದೆ ನೋಡ್ಬೇಕಾಯ್ತು ಅಂತ ಹೇಳಿದ ಕೂಡಲೇ ಸ್ವಂತ ಅಕ್ಕ ಯಾರಮ್ಮ? ಮಿರ್ಯಮ್ಮಳು, ಆರೋನನು ಸ್ವಂತ ವ್ಯಕ್ತಿಗತವಾದ ಜೀವಿತದಲ್ಲಿ ಮಾತಾಡಿದಕ್ಕೋಸ್ಕರ ಕುಷ್ಠಿ ರೋಗ ಬರಂಗ್ ಮಾಡ್ಯಾನ ಮಾತು. ಇವತ್ತು ತೆಗೆದು ಹೋದ್ರು ಬೈಬಲ್ ಒಂದ್ಸಾರಿ, ಅರಣ್ಯ ಕಾಂಡ 12ನೇ ಅಧ್ಯಾಯ
ಅರಣ್ಯಕಾಂಡ 12ನೇ ಅಧ್ಯಾಯ ತೆಗೆದು ಹೋದ್ರಪ್ಪ ಇವಾಗ. ಅರಣ್ಯಕಾಂಡ 12ನೇ ಅಧ್ಯಾಯ 11ನೇ ವಚನ ಹೋದ್ರಿ. 12:11 ಓದಪ್ಪ. ಆಗ ಆರೋನನು ಮೋಶೆಗೆ ಅಯ್ಯ ನಾವು ವಿವೇಕವಿಲ್ಲದೆ ನಡೆದು ದೋಷಿಗಳಾದರೂ ಈ ದೋಷದ ಫಲವನ್ನು ನಾವು ಅನುಭವಿಸುವಂತೆ ಮಾಡಬೇಡವೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಅರ್ಧ ಮಾಂಸ ಕೊಳೆತು ಏನಾಯ್ತಂತೆ? ಅರ್ಧ ಮಾಂಸ ಕೊಳೆತು ಹೋಯ್ತು. ಹುಟ್ಟಿದ ಶಿಶು ಅಂತಾಯ್ತು. ಶವದಂತೆ ಈಕೆ ಆಗಬಾರದು ಎಂದು ಬೇಡಿದನು. ಆಗ ಮೋಶೆ ಯೆಹೋವನಿಗೆ ದೇವಾ ಆಕೆಯನ್ನು ಏನ್ ಮಾಡು? ವಾಸಿ ಮಾಡಬೇಕೆಂದು ಬೇಡುತ್ತೇನೆ ಅಂತ ಹೇಳಿದಂತೆ. ಹಲ್ಲೆಲೂಯಾ. ಒಂದು ವೇಳೆ ಮೊದಲಿರುವ ಪವರ್ ಏನನ್ನ ಇದ್ದಿದ್ರಿಗಿನ ದೇವ್ರ ಕೆಲ್ಸಮದಲ್ಲ, ಈತ ಏನ್ ಮಾಡ್ಬಿಡ್ತದ? ಮರ್ಡರ್ ಮಾಡ್ಬಿಡ್ತದ. ನೀನು ನನಗೆ ವಿರುದ್ಧವಾಗಿ ಮಾತಾಡ್ತೇನೆ ಅಂತೇಳಿ. ಆದ್ರೆ ದೇವ್ರ ಏನ್ ಮಾಡ್ದ? ಶಾಂತಿ ಮನಸ್ಸು ಕೊಡುವಂತದ್ದು ಕೆಲಸ ಕೊಡ್ಬೇಕಂತೇಳಿ ಕುರಿಗಳನ್ನ ಕಾಯಕ್ಕಿಟ್ಟನಂತೆ. ನೋಡ್ರಿ ದೇವ್ರು ಹೆಂಗ ಡಿಫರೆನ್ಸ್ ಆಗಿ ಮಾಡ್ಯಾನ ಮೋಶನ್ ಅಂತಂದ್ರೆ, ಎಷ್ಟು ರೋಷವುಳ್ಳ ಮನುಷ್ಯನ ಮೋಶೆ, ಎಷ್ಟು ಕಟಕ ಮೋಶೆ ಹೇಳ್ಬೇಕಂತಂದ್ರೆ. ಆದ್ರೆ ಆತನ ತಂದು ಎಲ್ಲಿಟ್ಟನ? ಕುರಿಗಳು ಕಾಯ ತೆಗಿಟ್ಟನಂತೆ. ಕುರಿಗಳು ಬಹಳ ಸಾಫ್ಟು. ಒಂದು ವೇಳೆ ಮೋಶೆಗೆ ಸಿಟ್ಟು ಬಂದಾಗ ಆತನ ಕೈಯಲ್ಲಿ ಯಾವಾಗಲೂ ಕೋಲ್ ಇರ್ತಾ ಇತ್ತು. ಮಾತು ಕೋಲ್ ತಂದು ಒಂದೇ ಮುಟ್ಟಿಸ್ಬೇಕಾ ಬೇಡ ಅಂತೇಳಿ ಮುಟ್ಟಿಸ್ಬೇಕು ಕುರಿಗಳಿಗೆ. ಒಂದು ವೇಳೆ ಸರಿಯಾಗಿ ಬಿಟ್ಟ ಕಾಲೇನತ ಕುಂಡ್ತತ. ಮನೆಗೆ ಹೋತನ ಮಾವ ಏನಂತ ಅವಾಗ, ಏನಪ್ಪ ನನ್ನ ಕುರಿಗಳನ್ನೆಲ್ಲ ಏನ್ ಮಾಡ್ಬಿಟ್ಟು ನೀನು ಬರೇ ಕುಂಟೂನು ಮಾಡಿಬಿಟ್ಟಿಗೆ, ಕುಳ್ಳೂನು ಮಾಡಿಬಿಟ್ಟು, ಹಿಂಗ್ ಮಾಡ್ಬಿಟ್ಟು ಎಲ್ಲಪ್ಪ ಅಂತಾರ ಮಾತು. ಆತ ಮದುವೆ ಆತನ ಮಗಳನ್ನ ಕೊಟ್ಟನ, ಮನೆಯಲ್ಲಿ ಇಟ್ಕೊಂಡನ, ಊಟ ಕೊಡ್ತದನ. ಇವಾಗ ಈತನ ಪರಿಸ್ಥಿತಿ ಹೆಂಗಂತಂದ್ರೆ, ಹಿಂದಕ್ಕೆ ಹೋದ್ರೆ ಕೆರೆ, ಮುಂದಕ್ಕೆ ಹೋದ್ರೆ ಬಾಯಿ ಅನ್ನೋ ಪರಿಸ್ಥಿತಿಯಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ಕುರಿಗಳು ಕಾಯ್ತದನ ಮಾತು. ಎದಕ? ಮಾಡಿದ ತಪ್ಪಿಗೆ. ಎದಕ? ದೇವರ ಅನುಮತಿ ಕೊಟ್ಟಿರೋ ಶಿಕ್ಷೆ ಇದು ಮಾತು. ಆತನಲ್ಲಿ ಶಾಂತಿ ಹುಟ್ಟಿಸ್ಬೇಕಂತೇಳಿ. ಪ್ರಿಯ ದೇವ್ರ ಮಕ್ಕಳೇ, ಇದರಿಂದ ನಾವೇನ್ ಕಲ್ತ್ಕೊಳ್ಬೇಕಂದ್ರೆ, ದೇವ್ರು ನಮ್ಮನ್ನ ಕೆಲವು ಪರಿಸ್ಥಿತಿಗಳು ಕರ್ಕೊಂಡು ಹೋಗ್ತಾನಂತಂದ್ರೆ, ಎದಕ್ ಆಗ್ತದೆ ನನ್ನ ಜೀವಿತದಲ್ಲಿ, ಎದಕ್ ಬರ್ತದ ನನ್ನ ಕುಟುಂಬದಲ್ಲಿ ಅನ್ನುವಾಗ ನಮಗೆ ಕೆಲವು ಪಾಠ ಕಲಿಸ್ಲಿಕ್ಕಾಗಿ. ಹಲ್ಲೆಲೂಯಾ ಹೇಳ್ತಾದರು. ಈ ಪ್ರಪಂಚದಲ್ಲಿ ನಮಗೆ ಅನೇಕರು ಪರಿಚಯ ಆಗ್ತಾರಂತೆ. ಕೆಲವರು ನಗಿಸ್ತಾರೆ, ಕೆಲವರು ನಮ್ಮನ್ನ ಖುಷಿ ಪಡಿಸ್ತಾರೆ, ಕೆಲವರು ನಮ್ಮನ್ನ ಆಶೀರ್ವಾದ ಮಾಡಿಸ್ತಾರೆ, ಆಶೀರ್ವಾದ ಮಾಡ್ಬೋದು. ಕೆಲವರು ನಮ್ಮನ್ನ ಅಳಿಸ್ಬೋದು, ಆದ್ರೆ ಕೆಲವರು ನಮಗೆ ಪಾಠನೂ ಕಲಿಸ್ಬೋದು. ಆದ್ರೆ ಏನಾದ್ರೂ ಆಗ್ಲಿ ನಮ್ಮ ಗುರಿ ನಾವು ಮರಿಬಾರ್ದಂತೆ. ಅಲ್ಲೆಲ್ಲೂ ಹೇಳ್ತಾದರು. ಎದಕ್ಕಂದ್ರೆ ಈ ಪ್ರಪಂಚದಲ್ಲಿ ಎಲ್ಲರ ಸಂಗಡ ನಾವು ಅರಿತು ಬೆರೆತು ನಾವು ನಡೆಯಲಿಕ್ಕಾಗಿ ಇದು ನಮ್ಮ ಉದ್ದೇಶ, ನಮ್ಮ ಚಿತ್ತವಲ್ಲ, ಈ ದೇವರ ಉದ್ದೇಶ. ಮೋಶ ಅನ್ಕೊಂಡಿದ್ದ ಅಸಲಿ ನಾನು ಕರ್ಕೊಂಡೋಗಿ 40 ವರ್ಷ ಅಲ್ಲಿ ಬಿಡುತ್ತಾನ ಅಂತೇಳಿ. ಇಲ್ಲ, ಜನರನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಈತನ ಮನಸ್ಸಿನಲ್ಲಿ ಏನಿರ್ಬೇಕು? ಶಾಂತವಾಗಿರ್ಬೇಕು, ಸಾತ್ವಿಕತ್ವ ಬರಬೇಕು. ನಾನು ಓದುತ್ತೀನಿ, ಕೇಳಿಸ್ಕೊಡ್ರಿ ಎಲ್ಲರೂ ಒಂದ್ಸಾರಿ. 12ನೇ ಅಧ್ಯಾಯದಲ್ಲಿ ಮಾತನಾಡುವ ಮಾತುಗಳು. ಆತನು ವ್ಯಕ್ತಿಗತವಾಗಿ ಕೂಶ್ ದೇಶದ ಒಬ್ಬ ಸ್ತ್ರೀಯನ್ನು ಮದುವೆ ಮಾಡಿಕೊಂಡ. ಅದರ ನಿಮಿತ್ತವಾಗಿ ಮಿರ್ಯಮಳ ಅಂತ ಆರೋನಿಗೆ ಅವನಿಗೆ ವಿರುದ್ಧವಾಗಿ ಮಾತಾಡಿದ್ರಷ್ಟೇ. ಯೆಹೋವನು ಮೋಶೆ ಮೂಲಕವಾಗಿ ಮಾತ್ರವೇ ಮಾತಾಡಿದನೇನು, ನಮ್ಮ ಮೂಲಕವಾಗಿ ಆತನು ಮಾತಾಡಲಿಲ್ಲವೇ ಎಂದು ಹೇಳಿಕೊಂಡ್ರು. ಆ ಮೋಶೆ ಭೂಮಿಯ ಮೇಲಿರುವ ಎಲ್ಲಾ ಮನುಷ್ಯರಿಗಿಂತಲೂ, 3ನೇ ವಚನ ಹೇಳ್ರೆಲ್ಲರೂ, ಎಲ್ಲಾ ಮನುಷ್ಯರಿಗಿಂತಲೂ ಏನಂತ ಹೇಳ್ತಾನೆ ದೇವರು? ಸಾತ್ವಿಕನಂತ. ಯಾರು ಹೇಳ್ತದಾರ? ದೇವರೇ ಹೇಳ್ತಾನ ಮಾತು. ಯಾರ ಬಗ್ಗೆ ಹೇಳ್ತಾನ? ಮೋಶೆ ಬಗ್ಗೆ ಹೇಳ್ತಾನೆ. ಎದಕ್ಕ? ಆತನ ಮನಸ್ಸು ಅವಾಗ ಕಠಿಣವಾಗಿತ್ತು, ಆತನ ಅವಾಗ ವಿಚಿತ್ರವಾಗಿದ್ದ. ಆದ್ರೆ ಇವಾಗ ಆತನಿಗೆ ಸಾತ್ವಿಕತ್ವ ಕಲಿಸ್ಲಿಕ್ಕಾಗಿ ನಾನು ಎಲ್ಲಿ ತಗೊಂಡ್ ಹಾಕಿನಿ? ಅಡಿವೆಯಲ್ಲಿ ತಗೊಂಡ್ ಹಾಕಿನಿ. ಒಬ್ಬರು ಮನೆಯಲ್ಲಿ ಸಂಬಳದಾಳ ತರ ದುಡಿತದನ ಮಾತು. ಎದಕ್ಕ? ಸಾತ್ವಿಕತ್ವ ಕಲಿಸ್ಲಿಕ್ಕಾಗಿ. ಪ್ರಿಯ ದೇವರ ಮಕ್ಕಳ ಎಲ್ಲರ ಗಮನ ಇಟ್ಟು ಕಳಿಸ್ಕೊಡ್ರಿ. ಕೆಲವು ಸಾರಿ ನಾವು ಕೆಲಸದಲ್ಲಿ ಇರ್ತೀವಿ, ಕೆಲವು ಸಾರಿ ನಾವು ಕಾಲೇಜ್ಗೆ ಹೋಗ್ತೀವಿ, ಕೆಲವು ಸಾರಿ ನಾವು ಕೆಲಸ ಮಾಡ್ತಾ ಇರುವಂತ ಜನರು ಹೆಂಗಿರ್ತಾರಂತಂದ್ರೆ ವಿಚಿತ್ರವಾಗಿರ್ತಾರ. ನಾವು ಕ್ಷಮಿಸುವಂತ ಗುಣ ಇರ್ತತ, ಪ್ರೀತಿಸುವಂತ ಗುಣ ಇರ್ತತ, ಎಲ್ಲರನ್ನ ಹತ್ರ ಕರ್ಕೊಂಬರುವಂತ ಗುಣ ಇರ್ತತ. ಆದ್ರೆ ಅವ್ರ ಸ್ವಭಾವ ಹೆಂಗಿರ್ತದಂದ್ರೆ ವಿರುದ್ಧವಾಗಿರ್ತತ. ಇದು ಯಾಕೆ ಮಾಡ್ತಾರಂತಂದ್ರೆ ದೇವರೇ ನಮಗೆ ಪಾಠ ಕಲಿಸ್ಲಿಕ್ಕಾಗಿ ಕೆಲವ್ರನ್ನ ಸುತ್ತರ ಇಡ್ತಾನಂತೆ. ಹಲ್ಲೆಲೂಯಾ. ನಾವು ಕ್ಷಮಿಸದಿವಲ್ಲ, ನಾವು ಪ್ರೀತಿಸದಿವಲ್ಲ, ನಾವು ಸುಧಾರಿಸ್ಕೊಳ್ತಾ ಇದೀವಲ್ಲ, ಎದಕ್ಕಪ್ಪ ಇಂಥರ ಮನೆ ಬಗಲಿಗೆ ನಾವು ಅದೀವಿ ಅಂತಂದ್ರೆ ಇನ್ನೂ ನಾವು ಕಲಿಬೇಕಾರದು ಅನೇಕ ವಿಷಯಗಳಿದಾವ ಮಾತು. ಇನ್ನೂ ಬಿಡಬೇಕಾರದು ಅನೇಕ ವಿಷಯಗಳಿದಾವ, ಇನ್ನೂ ನಾವು ಮಾಡ್ಬೇಕಾರದು ಅನೇಕ ವಿಷಯಗಳಿದಾವ. ಅದಕ್ಕೋಸ್ಕರವೇ ಸುತ್ತಿರುವ ಜನರನ್ನ ಅಂತರ ನೀಡ್ತಾನಂತೆ ದೇವರು. ಎದಕ್ಕ? ನಮ್ಮಲ್ಲಿ ಸಾತ್ವಿಕತ್ವ ಬರ್ಲಿಕ್ಕಾಗಿ. ನೋಡ್ರಿ, ಆ ಮೋಶೆ ಭೂಮಿಯ ಮೇಲಿರುವ ಎಲ್ಲಾ ಮನುಷ್ಯರಿಗಿಂತಲೂ ಏನಂತಾನವಾಗ? ಸಾತ್ವಿಕತನ. ಈಗಿರಲಾಗಿ ಅವರು ಆಡಿದ ಮಾತನ್ನು ಯೆಹೋವನು ಕೇಳಿ. ಯಾರು ಆಡಿದ ಮಾತು ದೇವ್ರು ಕೇಳಿದ?
ಮಿರ್ಯಮಳು ಆರೋನನ್ನು ಮಾತನಾಡಿದ ಮಾತು ಮೋಶೆ ಕೇಳಿಸ್ಕೊಂಡ್ರು ಕೂಡ ಕೇಳಿಸ್ಕೊಳ್ತಾರ ಇದನ್ನ ಮಾತು ಹೋಗ್ಬಿಡು, ಯಾರು ಇವರು ನಮ್ಮರಲ್ಲ ಅಂತ ಅನ್ಕೊಂಡಂತೆ. ಆದ್ರೆ ಯಾರು ಕೇಳಿಸ್ಕೊಂಡ್ರಂತೆ? ದೇವ್ರು ಕೇಳಿಸ್ಕೊಂಡಂತೆ. ಪ್ರಿಯ ದೇವ್ರ ಮಕ್ಕಳೇ, ನಾವ್ ಏನಂದ್ರು, ನಾವ್ ಏನ್ ಮಾಡಿದ್ರು, ಇವ್ರು ಸುಮ್ಮನೆ ಅದರ, ನಾವ್ ಏನಂದ್ರು, ಏನ್ ಮಾತಾಡಬಾರಲ್ಲ ಅನ್ಕಂತ ಇರ್ತವಂತೆ ನಾವು ಕೆಲಸ ಸಾರಿ. ಆದ್ರೆ ನಾವು ಮರ್ತ್ಕೊಂಡು ಹೋಗ್ಬೋದು, ನಾವು ಕ್ಷಮಿಸ್ಬೋದು, ಬಟ್ ದೇವ್ರು ಆತನು ಮರ್ತ್ಕೊಂಡು ಹೋಗಕ್ಕಲ್ಲಂತ ಅಸಲಿ. ಅಲ್ಲೆಲ್ಲೂ ಹೇಳ್ರ ಅರ್ಥದರು. ನೀನು ಏನ್ ಮಾತನಾಡ್ತಿ ಅಂತಂತದ ನಾವು ಮರ್ತ್ಕೊಂಡು ಹೋಗ್ಬೋದಂತೆ, ಕೇಳಿಸ್ಕೊಂಡ್ರೆ ಮರ್ತ್ಕೊಂಡು ಹೋಗ್ಲು ಬಿಡ ಅನ್ಬೋದಂತೆ. ಬಟ್ ದೇವ್ರು ಕೇಳಿಸ್ಕೊಂಡಂತೆ. ಮೋಶೆ ವಿರುದ್ಧವಾಗಿ ಮಾತನಾಡಿದ ಮಾತುಗಳು, ಮಿರ್ಯಮಳು ಏನ್ ಮಾತಾಡಿದ್ದು, ಆರೋನ್ ಏನ್ ಮಾತಾಡ, ಅಸಲಿ ಇವ್ರು ಯಾರು? ಬೇರೆ ಅಸಲಿ ಸ್ವಂತ ಅಕ್ಕ, ಸ್ವಂತ ಅಣ್ಣ. ಎಲ್ಲರೂ ಹೇಳ್ರಿ, ಯಾರು ಇವ್ರ? ಸ್ವಂತ ಅಕ್ಕ. ಮೋಶೆಗೆ ಅಕ್ಕ ಮಿರ್ಯಮಳು, ಮೋಶೆಗೆ ಅಣ್ಣ ಯಾರು? ಆರೋನನು. ಇವರೇ ವಿರುದ್ಧವಾಗಿ ಮಾತಾಡ. ಏನಪ್ಪ ನಿನ್ನ ತಗಂದಿರೇ ದೇವ್ರು ಮಾತಾಡಿದ್ದು, ನಮ್ಮ ತಕ್ಕೇನು ದೇವ್ರು ಮಾತಾಡಿಲ್ಲ, ನಮ್ಮ ಮೇಲೇನು ದೇವ್ರು ಇಳಿಂಗ್ ಬರಂಗಿಲ್ಲ ಅಂತ ಮೋಶೆಗೆ ವಿರುದ್ಧವಾಗಿ ಮಾತಾಡ್ರ. ಮೋಶೆ ಕೇಳಿಸ್ಕೊಂಡು ಕೂಡ ಕೇಳಿಸ್ಕೊಂಡ ಸುಮ್ಮನೆ ಹೋಗ್ತಾನ. ಆದ್ರೆ ಯೆಹೋವನು ಕೇಳಿಸ್ಕೊಂಡಂತೆ, ನೀವು ಮೂವರು ಬೇಗ ಎಲ್ಲಿಗೆ ಬರ್ರಿ? ಗುಡಾರಕ್ಕೆ ಬರ್ರಿ ಅಂತ ಹೇಳಿದಂತೆ. ನೋಡ್ರಿ ಇವಾಗ ಏನ್ ಹೇಳ್ತಾನತನು. ಮುಂದಕ್ಕೆ ಹೋದಪ್ಪ. ಅವರು ಆಡಿದ ಮಾತನ್ನು ಯೆಹೋವನು ಕೇಳಿ ಪಕ್ಕನೆ ಮೋಶೆ, ಆರೋನ್, ಮಿರ್ಯಮರಿಗೆ, ನೀವು ಮೂವರು ಎಲ್ಲಿಗೆ ಬರ್ರಿ? ದೇವ ದರ್ಶನದ ಗೂಡರಕ್ಕೆ ಬರಬೇಕೆಂದು ಆಜ್ಞಾಪಿಸಿದಂತೆ. ಆಗ ಮೂವರು ಬಂದಾಗ ಯೆಹೋವನು ಮೇಘ ಸ್ತಂಭದೊಳಗಿಂದ ಇಳಿದು ಬಂದನಂತೆ ಗುಡಾರಕ್ಕೆ. ಆಮೇಲೆ ಹೇಳ್ರಲ್ಲ ಅರ್ಥದರು. ಮನುಷ್ಯರು ನಮ್ಮನ್ನ ಕೆಲವು ಸಾರಿ ಕಿವ್ಯಾಕ್ಕೆಂಬ್ಲಂದಂಗೆ ಓಡಾಡ್ಬೋದು, ಕಿವ್ಯಾಕ್ಕೆಂಬ್ಲಂಗ ತಿರುಗಾಡ್ಬಾರ್ದು. ಬಟ್ ನಾನು ನಂಬಿದ ದೇವರು, ನೀನು ನಂಬಿದ ದೇವರು, ನೀನು ನಂಬಿದ ದೇವರು ನಮ್ಮ ಬಗ್ಗೆ ನಿಂತ್ಕೊಂಡು ಕೇಳ್ತಾನಂತೆ. ಅರ್ಥ ಆಗಿಲ್ಲ? ಹಲ್ಲೆಲೂಯಾ ಅಂತರ ಹೆಂಗಮ್ಮದು? ಹಲ್ಲೆಲೂಯಾ. ನಿನ್ನ ಬಗ್ಗೆ ಮಾತಾಡ್ತದ್ರ, ನಿನ್ನ ಬೈತದರ, ನಿನಗೆ ಕಿವಿಯಾಗಿ ಬಿದ್ರೂಡ ನೀನು ಮೌನವಾಗಿರ್ತೀಯ, ಪರವಾಗಿಲ್ಲ, ನಿನ್ನ ಪಕ್ಷ ದೇವರು ಇರ್ತಾನಂತೆ. ಹಲ್ಲೆಲೂಯಾ. ಯಾಕೆ ದೇವ್ರು ಇರ್ತಾನಂತಂದ್ರೆ ಇಲ್ಲಿ ಕೇಳಿಸ್ಕೊಳ್ರಿ. ನಾವು ಚಪಳ ತೊಟ್ಟದ್ದು ಬಹಳ ಸ್ವಲ್ಪ ಇಲ್ಲಿ ಕೇಳಿಸ್ಕೊಂಡು ಹೇಳ್ತೀನಿ. ಯಾಕೆ ನಾವು ಮೌನವಾಗಿರ್ತೀವಿ? ಯಾಕೆ ದೇವ್ರು ಕೇಳ್ತಂದ್ರೆ, ಇವನಿಗೆ ಮೊದಲು ಬೇರೆ ಗುಣ ಇತ್ತು. ಎಂತ ಗುಣ ಇತ್ತು? ಯಾರನ್ನ ಮಾತಾಡಿದ್ರೆ ಬಡದಾಕೆ ಉಸಿನಾಗ ಉಣಿಕ ಗುಣ ಇತ್ತು. ಆದ್ರೆ ಇವಾಗ ಎಂತ ಆತನಂತ ಹೇಳ್ತಾನೆ ದೇವ್ರ ಆತನ ಬಗ್ಗೆ? ಸಾತ್ವಿಕನು, ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ನೀವು ಮಾತನಾಡಬೇಕಾದ್ರೆ ಆಲೋಚನೆ ಮಾಡ್ಬೇಕಾಯ್ತು ಅಂತ ಹೇಳ್ತಾನೆ. ಯಾರಿಗೆ ಹೇಳ್ತಾನ? ಔಟ್ ಸೈಡ್ ಜನರಿಗೆಲ್ಲ, ಸ್ವಂತ ಹೊಟ್ಟೆಯಲ್ಲಿ ಹುಟ್ಟಿದ ಅಕ್ಕನಿಗೆ, ಸ್ವಂತ ಹೊಟ್ಟೆಯಲ್ಲಿ ಹುಟ್ಟಿದ ಅಣ್ಣನಿಗೆ ಹೇಳ್ತಾನ, ನೀವು ಮೂವರು ಬೇಗ ಎಲ್ಲಿ ಬರ್ರಿ? ಗುಡಾರಕ್ಕೆ ಬರ್ರಿ, ನಾನು ಅಲ್ಲಿಗೆ ಬರ್ತಾನೆ ಅಂತ ಹೇಳಂತೆ. ಒಬ್ಬ ಮನುಷ್ಯಂತರ ಡೀಲ್ ಮಾಡ್ದಂಗೆ ಮಾಡ್ತಾನ ಮೋಶೆ ಪಕ್ಷ ನಿಂತ್ಕೊಂಡು ದೇವರು. ಅಲ್ಲೆಲ್ಲೂ ಹೇಳ್ರರ್ತದರು. ದೇವ ದರ್ಶನದ ಗೂಡಾರ ಬಾಗಿಲಿಗೆ ನಿಂತನು. ಆರೋನನು ಮಿರ್ಯಮರ ಹತ್ತಿರಕ್ಕೆ ಕರೆದನು. ಅವರು ಬಂದಾಗ ಆತನನ್ನು, ನನ್ನ ಮಾತು ಕೇಳ್ರಿ, ನಿಮ್ಮಲ್ಲಿ ಪ್ರವಾದಿ ಇದ್ರೆ ನಾನು ಅವನಿಗೆ ಜ್ಞಾನ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು, ಇಲ್ಲ ಸ್ವಪ್ನದಲ್ಲಿ ಮಾತಾಡ್ತಾ ಇದ್ದೆ. ಆದ್ರೆ ನನ್ನ ಸೇವಕನಾದ ಮೋಶೆ ಅಂತವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ. ಯಾರು ಹೇಳ್ತದ್ರಿ ಇವಾಗ? ನಿನ್ ಬಗ್ಗೆ ಸಾಕ್ಷಿ ಪಕ್ಕದವ್ರು ಹೇಳೋದಲ್ಲ, ನಿನ್ ಜೊತೆ ತಿರುಗಾಡ್ತಾರಲ್ಲ ಅವ್ರು ಹೇಳೋದಲ್ಲ. ನೀನು ಒಳ್ಳೆಯವನು, ನೀನು ಒಳ್ಳೆಯಮ್ಮ, ನೀನು ಒಳ್ಳೆಯಮ್ಮ. ಎದಕ್ಕೆ ಹೇಳ್ತಾರೆ ಹೇಳ್ರಿ? ನಿನಗೆ ಬೇಕಾದ ಕೊಡ್ತದ್ರ, ತಿಂತದ್ರಿ, ಏನೋ ಮಾಡ್ತಾರೆ, ಅದಕ್ಕೋಸ್ಕರ ಒಳ್ಳೆಯವನ್ ಅಂತಾರ ಅಷ್ಟೇ. ನಿನ್ ಬಗ್ಗೆ ಒಳ್ಳೆಯವರು ಒಳ್ಳೆಯವನಂತ ಹೇಳೋದು ಮನುಷ್ಯರಲ್ಲ. ಹೇಳ್ರಿ ಇವಾಗ ಯಾರು ಹೇಳ್ಬೇಕಂತೆ? ದೇವ್ರು ಹೇಳ್ಬೇಕಂತೆ, ನೀನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನಂತೇಳಿ. ಹಲ್ಲೆಲೂಯಾ. ನನ್ನ ಸೇವಕನಾದ ಮೋಶೆ ಅಂತವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಅವನು ಸಂಗಡ ನಾನು ಗೂಢವಾಗೆಲ್ಲ, ಇವಾಗ ಹೇಳ್ರಿ, ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿ ಮಾತಾಡುವೆನು. ಅವನು ಯೆಹೋವನ ಸ್ವರೂಪವನ್ನೇ ಏನ್ ಮಾಡ್ತಾನಂತೆ ಮೋಶೆ? ಆತನನ್ನು ಸ್ವರೂಪ ನೋಡಿನಂತೆ. ಯಾರು? ದೇವ್ರು ಹೇಳ್ತಾನೆ ಆತನ ಇವನು ನನ್ನ ಸ್ವರೂಪವನ್ನು ದೃಷ್ಟಿಸಿ, ಈಗಿರುವಾಗ ನೀವು ನನ್ನ ಸೇವಕನಾದ ಮೋಶೆಗೆ ವಿರುದ್ಧವಾಗಿ ಮಾತಾಡೋದಕ್ಕೆ ಏನ್ ಪಡಬೇಕಾಯ್ತು? ನೀವು ಭಯ ಪಡಬೇಕಾಯ್ತು. ಆತನ ಪರ್ಸನಲ್ ವಿಷಯ ಇದೆಲ್ಲ. ಯಾಕೆ ಬಂದದ್ ಗೊತ್ತಾ ಮ್ಯಾಟ್ರ್? ಹೇಳ್ರಿ, ಗೊತ್ತಿದ್ರೆ ಹೇಳ್ರಿ, ಎದಕ್ಕೆ ಬಂದದ್ ಮ್ಯಾಟ್ರ್ ಇದೆಲ್ಲ? ಮೋಶೆಗೆ ಅವ್ರ ಮಿರ್ಯಮಳಿಗೆ, ಆರೋನಿಗೆ, ಮೋಶೆಗೆ ಗುದ್ದಾಟ ಯಾಕೆ ಬಂದತ್ ಹೇಳ್ರಿ? ಈತನು ಬೇರೆ ಇನ್ನೊಂದು ಮದುವೆ ಮಾಡ್ಕೊಳ್ಳೋಣ ಮಾತಷ್ಟೇ. ಏನ್ ಮಾಡ್ಕೊಳ್ಳೋಣ? ಕೂಶ್ ದೇಶದ ಸ್ತ್ರೀನ ಮಾಡ್ಕೊಂಬಿಟ್ಟ ಮಾತು. ಎದಕ್ ಮಾಡ್ಕೊಳ್ಳೋಣ? ಅದು ಪರ್ಸನಲ್ ವಿಷಯ. ಏನನ್ನ ಕೇಳಂಗಿದ್ರೆ ಆತ ದೇವ್ರು ಕೇಳ್ಕೊಂಬ್ಲ, ಆತನ ಶಿಕ್ಷೆ ಕೊಡ್ಲಿ ಅನ್ನುವ ಪರಿಸ್ಥಿತಿಯಲ್ಲಿ ದೇವ್ರು ಆತ ನಿಂದ್ರಿಸಿ ಮಾತಾಡ್ತಾನ ಮಾತು. ಇಷ್ಟಕ್ಕೆ ಸಮಸ್ಯೆ ಅಷ್ಟೇ. ಇದು ಇನ್ನೇನು ಬೇರೆ ಸಮಸ್ಯೆ ಇಲ್ಲ. ಸಿಲಿ ಕೂಶ್ ದೇಶದ ಸ್ತ್ರೀನ್ ಮಾಡ್ಕೊಂಡಿರೋದಕ್ಕೋಸ್ಕರ ಈತನೇನಪ್ಪ ಹೇಳೋದೊಂದು ಹೇಳ್ತಾನೆ, ಮಾಡೋದೊಂದು ಮಾತಾಡ್ತಾನೆ. ಈತನ ಹತ್ರನೇ ದೇವ್ರು ಮಾತಾಡಿದ್ರೆ ನಮ್ಮ ಹತ್ರ ಅಸಲಿ ಮಾತಾಡಿಲ್ಲ ನಸಲಿ. ಈತ ಹೆಂಗ್ ಕೇಳ್ಬೇಕೆ ನಾವು ಅನ್ಕಂತ ತಿರುಗಿ ಬಿದ್ದಾರ ಮಾತು. ಮೋಶೆ ಕೇಳಿಸ್ಕೊಳ್ಳೋಣ.
ಕೇಳಿಸ್ಕೊಂಡ್ರ ಓಲ್ ಬಿಡಪ್ಪ ಇವ್ರು ನಮ್ಮರಲ್ಲ ಓಲ್ ನಮಗೆ ಅದಕ್ಕೆ ಅಂತ ಅನ್ಕೊಂಡು ಸುಮ್ಮನೆ ಏನಂತೆ ದೇವ್ರು ಕೇಳಿಸ್ಕೊಂಡಂತೆ ದೇವ್ರು ಇಳಿದು ಬಂದಂತೆ ನೀವು ಮೂವರು ಫಸ್ಟ್ ಜಲ್ದಿ ಬರ್ರಿ ಗುಡಾರಕ್ಕೆ ನಾನು ಬರ್ತನಂತೆ. ಅಲ್ಲೆಲೂಯ್ಯ. ಆ 9:10 ಆ ಮೇಘವು ದೇವದರ್ಶನದ ಗುಡಾರದ ಬಳಿಯಿಂದ ಹೋದಾಗ ಆಹಾ ಮಿರ್ಯಮಳಿಗೆ ತೊನ್ನು ಹತ್ತಿದ್ರಿಂದ ಆಕೆಯ ಚರ್ಮವು ಹಿಮದಂತೆ ಬೆಳ್ಳಗಾಗಿ ಹೋಯಿತು. ಆರೋನನ್ನು ಆಕೆಯನ್ನು ನೋಡಲಾಗಿ ಆಕೆಗೆ ತೊನ್ನು ಪ್ರಾಪ್ತವಾಯಿತು ಅಂತ ತಿಳ್ಕೊಂಡು ಆಗ ಆರೋನನ್ನು ಮೋಶೆಗೆ, ಅಯ್ಯ ನಾವು ವಿವೇಕವಿಲ್ಲದೆ ನಡೆದು ದೋಷಿಗಳಾದರೆ ಈ ದೋಷದ ಫಲವನ್ನು ನಾವು ಅನುಭವಿಸುವಂತೆ ಮಾಡಬೇಡವೆಂದು ನಿನ್ನನ್ನು ಬೇಡಿಕೊಳ್ತೇವೆ, ನಮ್ಮನ್ನು ಕ್ಷಮಿಸುವಂತದನ್ನ ಮಾತು. ಯಾರ ಹತ್ರ ಬಂದನ? ಮೋಶೆ ಹತ್ರ ಬಂದು ಕೇಳ್ತಾನ. ಎದಕ್ಕೆ ಗೊತ್ತಾ? ಡೈರೆಕ್ಟರ್ ದೇವ್ರ ಹತ್ರ ಹೋಗಕ್ಕ ಏನಿಲ್ಲಿತ್ಗ ಇದಿಲ್ದಂಗೆ ಮಾಡ್ಕೊಂಡ ಮಾತು. ಏನಂತಾರ? ಮಕ ಇಲ್ದಂಗೆ ಮಾಡ್ಕೊಂಡ ಅಂತಾರಲ್ಲ, ಮಕ ಇಲ್ಲ ಅಸಲಿ. ಮೋಶೆ ಹತ್ರ ಬಂದು ಕೇಳ್ಕೊಂತಾನ. ಅವಾಗ ಮೋಶೆ ಬೇಡಿಕೊಳ್ತಾನೆ, ಅರ್ಧ ಮಾಂಸ ಕೊಳೆತು ಹೋಗಿ ಹುಟ್ಟಿದ ಶಿಷ್ಯದ ಶವದಂತೆ ಈಕೆ ಆಗಬಾರದು ಎಂದು ಬೇಡಿಕೊಂಡಂತ. ಆಗ ಮೋಶೆ ಯೆಹೋವನಿಗೆ, ದೇವಾ ಆಕೆಯನ್ನು ವಾಸ ಮಾಡಬೇಕೆಂದು ಬೇಡುತ್ತೇನೆಂದು ಮೊರೆ ಇಟ್ಟನು. ಅದಕ್ಕೆ ಯೆಹೋವ ಅಂತದನೆ, ತಂದೆಯ ಮುಖದ ಮೇಲೆ ಉಗುಳಿದರೆ ಆಕೆ ಹೇಗೆ 7 ದಿವಸ ನಾಚಿಕೆಯಿಂದ ಮರೆಯಾಗುವುದಿಲ್ಲವೇ? ಹಾಗಾದ್ರೆ 7 ದಿವಸ ಪಾಳ್ಯದ ಹೊರಗೆ ಇರಬೇಕೆಂದು ತರುವಾಯ ನೀನು ಆಕೆಯನ್ನು ಪಾಳ್ಯದೊಳಗೆ ಸೇರಿಸಿಕೊಳ್ಬೇಕು ಎಂದು ಉತ್ತರ ಕೊಟ್ಟನು. ಆದ ಕಾರಣ ಮಿರಿಯಮಳು 7 ದಿನದವರೆಗೆ ಪಾಳ್ಯದ ಹೊರಗೆ ಇರಬೇಕಾಯ್ತು. ಆಕೆ ತಿರುಗಿ ಸೇರಿಕೊಳ್ಳುವಂತೆ ಪರ್ಯಾಂತರ ಇಸ್ರಾಯೇಲರು ಪ್ರಯಾಣ ಮಾಡಲೇ ಇಲ್ಲ, ಅವರಲ್ಲೇ ಉಳ್ಕೊಂಡ್ರಂತೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳು, ಎಲ್ಲರೂ ಗಮನ ಕಳಿಸ್ಕೊಳ್ರಿ. ಯಾವ್ದ್ರ ಬಗ್ಗೆ ಮಾತಾಡ್ತದೀನಿ? ಶಾಂತರು ಧನ್ಯರು ಅವ್ರು ಏನಾಗ್ತಾರೆ ಭೂಮಿಗೆ. ನೀವು ನಿಮ್ಮ ಕೆಲಸಗಳಲ್ಲಿ, ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಎಲ್ಲ ಕಡೆ ನೀವು ಸಮಾಧಾನವಾಗಿದ್ದೀರಾ, ಹಂಗೇನೇ ಇರ್ರಿ. ನೀವು ಕ್ರಮ ಕೈಗೊಳ್ಳಕ್ ಹೋಗ್ಬೇಡ್ರಿ. ನೀವು ನಿಂತ್ಕೊಳ್ಬೇಡ್ರಿ ವ್ಯಾಜ್ಯವಾಡ್ಲಿಕ್ಕಾಗಿ, ನೀವು ನಿಂತ್ಕೊಳ್ಬೇಡ್ರಿ ವಾದ ಮಾಡ್ಲಿಕ್ಕಾಗಿ. ನೀವು ಶಾಂತಿಯಾಗಿದ್ರೆ ದೇವ್ರು ನಿಮ್ಮ ಪಕ್ಷ ಯುದ್ಧ ಮಾಡ್ತಾನಂತೆ. ಹಲ್ಲೆಲೂಯಾ. ನೀವೇ ಕ್ರಮ ಕೈಕೊಂಡು ನಾನ್ ನೋಡ್ಕೊಂತೇನೆ, ನಾನ್ ನೋಡ್ಕೊಂತೇನೆ ಅಂತಂದ್ರೆ ಪರಿಸ್ಥಿತಿ ಹೆಚ್ಚು ಕಡೆ ಮಾತಂತೆ. ಹಂಪಿ ಎಕ್ಸ್ಪ್ರೆಸ್ ಬರ್ತಾ ಇದ್ರೆ ರೈಲ್ವೆ ಗೇಟ್ ಹಳಿಗಳ ಮೇಲೆ ಕಟ್ಟಿರಿವಿ ಇರ್ತತ್ತಲ್ಲ, ಕಟ್ಟಿರಿವಿ ಸ್ವಲ್ಪ ದಪ್ಪ ಇರ್ತಲ್ಲ, ಅದ್ರ ನಿಂತ್ಕೊಂಡು ಅದ್ರ ಮೇಲೆ ನಿಂತ್ಕೊಂಡು ಹೇಳ್ತಂತೆ ಎಲ್ಲ ಇರುವಿಗಳನ್ನೆಲ್ಲ ಕರೆದು. ಇವತ್ತು ಹಂಪಿ ಎಕ್ಸ್ಪ್ರೆಸ್ ಅನ್ನ ಇರ್ಬೇಕು ಆ ಗೇಟಿನ ಮೇಲೆ, ಇಲ್ಲಾಂದ್ರೆ ನಾನು ಇರ್ಬೇಕಂತಂತೆ. ಯಾವುದು ಕಟ್ಟಿರಿವಿಗೆ ಸ್ವಲ್ಪ ತಲೆ ದಪ್ಪ ಇರ್ತತ, ಈ ಕರ್ರಗಿರ್ತಾವಲ್ಲ ಇರ್ಬೇಕು, ದೊಡ್ಡ ಇರ್ಬೇಕು. ಅದನ್ನ ಏನಂತಾರೆ ನೀವು? ಕಟ್ಟಿರ್ವೆ ದೊಡ್ಡ. ಅದು ರೈಲ್ವೆ ಹಳಿ ಮೇಲೆ ನಿಂತ್ಕೊಂಡು ಎಲ್ಲರನ್ನ ಕರೆದು ಹೇಳ್ತದಂತೆ, ಇವತ್ತು ಹಂಪಿ ಎಕ್ಸ್ಪ್ರೆಸ್ ಅನ್ನ ಇರ್ಬೇಕು ಇದ್ರ ಮೇಲೆ, ಇಲ್ಲ ನಾನನ್ನ ಇರ್ಬೇಕಂತ ಹೇಳ್ತದಂತೆ. ಅದು ಬರೋ ಪವರ್ಗೆ ಎಲ್ಲಿಗೂ ಹೋಯ್ತೋ ಗೊತ್ತಿಲ್ಲ. ಇದು ದೇವ್ರ ಹತ್ರ ಇಟ್ಕೊಂಡ್ರೆ ಹಿಂಗಿರ್ತದ ನಮ್ಮ ಪರಿಸ್ಥಿತಿ. ಹಲ್ಲೆಲೂಯಾ. ಮನುಷ್ಯರು ಮಾತಾಡ್ತಾರೆ, ಮನುಷ್ಯರು ಏನನ್ನ ಮಾತಾಡ್ತಾರೆ, ಶಾಂತಿನ ಕೆಡಿಸ್ತಾರೆ, ಶಾಂತಿನ ಸಾತ್ವಿಕತನ ತೆಗೆದಾಕ್ತಾರೆ, ನಿನ್ನಲ್ಲಿ ಪರಿಶುದ್ಧತೆ ತೆಗೆದಾಕ್ತಾರೆ, ಏನನ್ನ ಮಾಡಕ್ ಹೋಗ್ತಾರ. ಬಟ್ ನೀನ್ ಮಾತ್ರ ದೇವ್ರನ್ನ ನೋಡಿ ನಿನ್ ಮುಂದಕ್ಕೆ ಹೋಗ್ತಾ ಇರು. ನಿನ್ ಪಕ್ಷ ದೇವ್ರು ಮಾತಾಡ್ತಾನೆ ಸಮಯ ಬಂದಾಗ. ಹಲ್ಲೆಲೂಯಾ. ಅಷ್ಟೇ ಹೊರತಾಗಿ ನಾನೇ ಮಾತಾಡ್ಬೇಕು ನಾನ್ ಮಾತಾಡ್ತಂತ ಅಂದ್ರೆ ದೇವ್ರು ಮಾತಾಡಕ್ಕಲ್ಲ, ಮೌನವಾಗಿರ್ತಾನೆ. ನಾನು ಹೇಳ್ದಲ್ಲ, ರೈಲ್ವೆ ಗೇಟ್ ಮೇಲೆ ಏನಂತ ಇವತ್ತಿದ್ರೆ ರೈಲನ್ನ ಇರ್ಬೇಕಿಲ್ಲ ಅಂದ್ರೆ ನಾನನ್ನ ಇರ್ಬೇಕು. ಮತ್ತೆ ಎತ್ತ ಗೊತ್ತು ಗಾಳಿ ಗೊತ್ತಿಲ್ಲ. ಆಮೇಲೆ ನೀನ್ ಮಾತಾಡ್ಬೇಡ, ನೀನು ಶಾಂತಿಯಾಗಿರು. ಕೆಲಸದಲ್ಲಿ ಒತ್ತಡ ಆಗ್ತಾರ, ಕೆಲಸದಲ್ಲಿ ಯಜಮಾನ್ರು ಒತ್ತಡ ಆಗ್ತದಾರ, ಕೆಲಸದಲ್ಲಿ ಸಾರು ಒತ್ತಡ ಆಗ್ತದನ, ಕೆಲಸದಲ್ಲಿ ನಿನಗೆ ಇಬ್ಬಂದಿ ಆಯ್ತಾ, ಅಕ್ಕಪಕ್ಕದ ಮನೆಯವ್ರು ಇಬ್ಬಂದಿ ಮಾಡ್ತಾರ, ನೀನು ಏನ್ ಮಾಡ್ಬೇಡ, ನೀನು ಏನ್ ಕೆದಕಕ್ಕೆ ಹೋಗ್ಬೇಡ. ದೇವ್ರು ನೋಡ್ತಾನೆ ಇದನ್ನೆಲ್ಲವನ್ನು. ಅಲ್ಲೆಲ್ಲಿ ಹೇಳ್ತಾದ್ರು. ಎದಕ್ಕಂದ್ರೆ ಅವರು ವಿರುದ್ಧವಾಗಿ ಮಾತನಾಡುವ ಮಾತುಗಳು ಮೋಶೆ ಕೇಳಿಸ್ಕೊಂಡಂತ ಬರದಿಲ್ಲ, ಯೆಹೋವನು ಕೇಳಿಸಿಕೊಂಡನಂತೇಳಿ ಬರ್ತದ ಬೈಬಲ್. ಅಲ್ಲೆಲ್ಲಿ ಹೇಳ್ತಾದ್ರು. ಮಾತಾಡಿದ್ದು ಮಾತೇನ್ರಿ ಕೇಳಿಸ್ಕೊಂಬೋದು. ದೇವ್ರು ಮನಸ್ಸಿನಲ್ಲಿರುವಂತದ್ದು ಕೂಡಾಗಿ ದೇವ್ರಿಗೆ ಕಳ್ಸಂತಾನ. ಹೌದಲ್ವಾ? ಅನ್ನಾಳು ಬಂದು ಪ್ರಾರ್ಥನೆ ಮಾಡ್ತಿರುವಾಗ ಸೇವಕನಿಗೆ ಗೊತ್ತಾಯಿಲ್ಲ ಅಂತ ಯಾರಿಗೆ ಗೊತ್ತಾಯ್ತಂತೆ? ಮನಸ್ಸಿನಲ್ಲಿ ಅನ್ಕೊಂಡಿರದೆ ದೇವ್ರಿಗೆ ಗೊತ್ತಾದ್ಮೇಲೆ ಮಾತಾಡಿದ್ದು ಗೊತ್ತಾಗ್ಲಸಿಲಿ. ಹಲ್ಲೆಲೂಯಾ. ಅದಕ್ಕೋಸ್ಕರವೇ ನೀನು ಶಾಂತಿಯಾಗಿರ್ಬೇಕು ಸಮಯ ಬಂದಾಗ. ಆಮೇಲೆ ಹೇಳ್ರ ಅರ್ಥದರು ಅಷ್ಟೇ ಹೊರತಾಗಿ ನನಗೆಲ್ಲ ಗೊತ್ತು, ನನಗೆಲ್ಲ ಟ್ಯಾಲೆಂಟ್ ಐತಿ, ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅಂತಂದ್ರೆ ದೇವ್ರು ತಿರುವರ್ಣ ಮಾಡಿಬಿಡ್ತಾನಂತೆ. ಆಮೇಲೆ ನಾವ್ ಹೆಂಗನ್ಕಂತ ಗೊತ್ತು, ನನಗೆಲ್ಲ ಟ್ಯಾಲೆಂಟ್ ಐತಿ, ಎಲ್ಲ ಗೊತ್ತು, ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅಂದ್ರೆ ದೇವ್ರು ತಿರುವರ್ಣ ಮಾಡಿದಾಗ ಯಾರು ಅದನ್ನ ಸರಿ ಮಾಡಕ್ ಹಾಕಲ್ಲಂತ ಸರಿ. ಎದಕ್ಕಂದ್ರೆ ಮೋಶೆ ಕೇಳಿಸ್ಕೊಂಡ್ರೆ ಕೂಡ ಸುಮ್ಮನೆ ಅದನ್ನ ಹೋಗ್ಲು ಬಿಡ ಇವ್ರು ನಮ್ಮರ ಅನ್ಕೊಂಡಂತೆ. ಆದ್ರೆ ದೇವ್ರು ಕೇಳಿಸ್ಕೊಂಡಂತೆ. ನೀವು ಮಾತನಾಡಬೇಕಾಗಿರುವುದನ್ನು ಆಲೋಚನೆ ಮಾಡಿ ಮಾತಾಡ್ಬೇಕಾಯ್ತು. ಯೆಹೋವನು ಇಳಿದು ಬಂದನಂತ ಹೇಳ್ತತ ಬೈಬಲ್. ನೀವು ಮೂವರು ಗುಡಾರಕ್ಕೆ ಬರ್ರಿ, ನಾನು ಇಳಿದು ಬರ್ತನಲ್ಲಿ ನೀವು ಮಾತಾಡ್ಬೇಕಂತ ಹೇಳಂತೆ. ಮಾತಾಡಕ್ ಪುರುಸತ್ತಿಲ್ಲ. ಮಿರ್ಯಮಳಿಗೆ ಏನಂಟೈತಿ? ಕುಷ್ಠ ರೋಗ ಅಂಟೈತಂತೆ, ಕೊಳುತು ಹೋಗ್ತಾ ಇದಂತೆ ಚರ್ಮ. ಸಡನ್ ಆಗಿ ಅಲ್ಲಿ ಕುಷ್ಠ ಹಣೆ ಮೇಲೆ ಬಂದು ಅಲ್ಲಿಂಚ ಇಳಿದು ಬರ್ತಾ ಇದಂತೆ. ಅವಾಗ ಆರೋನನ್ನು ಓಡೆ ಹೇಳ್ತಾನಪ್ಪ, ಆಗ ನೋಡಲ್ಲಿ ನಿಮ್ಮ ಅಕ್ಕಂದು ಶರೀರ ನೋಡು, ಎಲ್ಲ ಕೊಳುತು ಹೋಗ್ತಾ ಇದೆ ದೇಹ ಅಂತಂದಾಗ ಅವ ದೇವ್ರ ಹತ್ರ ಹೋಗಿ ಅಡ್ಡ ಬಿದ್ದಂತೆ. ಅಪ್ಪ ನೀನು ಕೋಪ ಮಾಡ್ಕೋಬೇಡಪ್ಪ,
ಅವ್ರನ್ನ ನನ್ನ ಮನಸ್ಸಿನಿಂದ ನಾನು ಕ್ಷಮಿಸಿದ್ದೇನೆ, ನೀನು ಕೂಡ ಅವ್ರನ್ನ ಕ್ಷಮಿಸು, ಆಯಮ್ಮನ ಚೆನ್ನಾಗಿ ಮಾಡಂತ ಹೇಳಿ ಬೇಡ್ಕೊಂಡ ಮತ್ತೆ ಸ್ವಸ್ಥತೆ ಆಳಂತ ಚಪ್ಪಳ ತಟ್ಟೋಣ. ಹಲ್ಲೆಲೂಯ. ನಾವು ಅನ್ಕಂತ ಅಸಲಿ ನಾವು ಮಾತಾಡಿದ್ರೆ ಯಾರು ಏನ್ ಕೇಳ್ತಾರ ಹಂಗ ಅನ್ಕಂತ ಮಾತು, ನಾವು ಮಾತಾಡ್ರೆ ಯಾರು ಏನ್ ಮಾಡ್ತಾರೆ, ಯಾರು ಮಾಡ್ತಾರ ಅನ್ಕಂತ ಮಾತು. ನೀನ್ ಮಾತಾಡಿದ್ರೆ ಮನುಷ್ಯರು ಏನ್ ಮಾಡ್ಲಾರ್ದಿರ್ಬೋದು ಕೆಲವು ಸಾರಿ. ನಿನ್ನ ನನ್ನ ಸೃಷ್ಟಿ ಮಾಡಿದ ದೇವರೇ ನನ್ನ ಮ್ಯಾಲೆ. ಆಮೇಲೆ ಅರ್ಥದರು ನಿನ್ನ ನನ್ನನ್ನು ಇಲ್ಲಿಯವರೆಗೆ ಜೀವ ಕೊಟ್ಟು, ಆರೋಗ್ಯ ಕೊಟ್ಟು, ಆಯುಷ್ಯ ಕೊಟ್ಟು, ಆತ್ಮೀಯ ಜೀವಿತ ಕೊಟ್ಟು ಎಲ್ಲ ಕಾಪಾಡುವ ದೇವರದನ ಮೇಲೆ ಏನ್ ಮಾಡ್ತದೀವಿ ನಾವಂತೇಳಿ. ಅದಕ್ಕೋಸ್ಕರವೇ ಮಾತನಾಡುವ ಮಾತುಗಳು ಶಾಂತವಾಗಿರಲಿ. ಕೆಲವು ಸಾರಿ ರೇಗಿಸ್ತಾ ಇರ್ತಾರೆ ಮಾತು. ಸುತ್ತಲಿರುವ ಜನರು ಕೆಲಸದಲ್ಲಿ ರೇಗಿಸ್ತಾ ಇರ್ತಾರೆ, ಕಾಲೇಜುಗಳಲ್ಲಿ ರೇಗಿಸ್ತಾ ಇರ್ತಾರೆ, ಮನೆ ಪಕ್ಕದಲ್ಲಿ ರೇಗಿಸೋರು ಇರ್ತಾರೆ. ಎಲ್ಲರ ಪರಿಸ್ಥಿತಿಯ ಮಧ್ಯದಲ್ಲಿ ನೀಡ್ತಾನೆ ಮಾತು, ನೀನು ಅವಾಗ ಶಾಂತಿಯಾಗಿ ಇರು. ಎದಕ್ಕೆ ಗೊತ್ತಾ? ನೀನು ಯಾರು ನಂಬಿಕೆ ಹೇಳ್ರ ಅವಾಗ? ಯೇಸು ಸ್ವಾಮಿ ನಂಬಿಕೆ. ನಾನು ಯೇಸು ಸ್ವಾಮಿ ನಂಬಿಕೆ ಅಂತ ಹೇಳಿ ಕೈಲಾಗ್ಲಾರ್ದವ್ರಾಗಿರ್ರಂತೆಲ್ಲ ಹೇಳ್ತಿರೋದು. ಎಲ್ಲ ಗೊತ್ತಿದ್ರು ತಿಳಿದಿದ್ರು ಬೈವ ನಿನಗೆ ಕೆಪಾಸಿಟಿ ಇದ್ರು, ಬಡಿಯುವ ಕೆಪಾಸಿಟಿ ನಿನಗಿದ್ರು, ನೀನು ಎಲ್ಲವನ್ನು ಅರಿಗಿಸಿಕೊಂಡು ತಡ್ಕೊಂಡು ನಿಂತ್ಕೊಳ್ತೀಯಲ್ಲ, ಓ ಈ ಮನುಷ್ಯನು ಶಾಂತವಾಗಿರ್ತಾನಪ್ಪ, ಎಂಥ ಸಮಸ್ಯೆ ಬರಲಿ ಶಾಂತವಾಗಿರ್ತಾನಪ್ಪ ಅಂತೇಳಿ ನಿನ್ನ ಬಗ್ಗೆ ಅವಾಗ ಸಾಕ್ಷಿ ಆಗ್ತಾರಂತೆ. ಅಷ್ಟೇ ಹೊರತಾಗಿ ಎಲ್ಲದಕ್ಕ ಎಗ್ರಿ ಬೀಳರ್ನ ಶಾಂತರಾಗಿರ್ತಾರಂತ ಹೇಳಕ್ರ ಮಾತು. ಏನಮ್ಮ ಯೇಸ್ವಾಮಿ ನಂಬಿಕೆ ಅಂತೀಯಲ್ಲಮ್ಮ, ನೀನು ಇಂಥ ಮಾತಾಡೋದು ಅಂತಂದ್ರೆ ಎಲ್ಲಿಗೆ ಹೋಗ್ತತ್ತ ಮಾತು? ಸಡನ್ ಆಗಿ ಎಲ್ಲಿಗೆ ಹೋಗ್ಬಿಡ್ತದ ಗೊತ್ತಾ? ನಮಗೆಲ್ಲ ಬರೋದು ಎಲ್ಲಿಗೆ ಹೋಗ್ತದ? ದೇವ್ರ ಹತ್ರ ಹೊಡ್ದ ಯೇಸ್ವಾಮಿ ನಂಬಿಕೆ ಅಂತೀರಿ ಹಿಂಗ ಮಾತಾಡೋದು ಅಂತಂದ್ರೆ ಎಲ್ಲಿಗೆ ಹೋಗ್ತದ ಮಾತು? ಇಷ್ಟು ದಿನ ಭಕ್ತಿ ಮಾಡಿದ್ದು ಎಲ್ಲಿಗೆ ಹೋಗ್ತತ? ಆಲೋಚನೆ ಮಾಡಿವ ನಾವು ಯಾವಾಗ ಮಾತಾಡುವಾಗ? ಇಷ್ಟು ದಿನ ಪರಿಶುದ್ಧವಾಗಿ ಜೀವನ ಮಾಡಿದ ಎಲ್ಲಿಗೆ ಹೋಗ್ತತ? ಆಲೋಚನೆ ಮಾಡಿವ? ಬೈಬಲ್ ಹಿಡ್ಕೊಂಡು ಚರ್ಚೆ ಬರೋದು ಎಲ್ಲಿಗೆ ಹೋಗ್ತತ? ಮಾತು ಅನ್ಸ್ಕೊಂಡ ನಾವು ಅರ್ಥ ಮಾಡ್ಕೊಂಡಿವ ಅಂದ್ರೆ ಆಮೇಲೆ ಅವರು ಒಂದು ಮಾತು ಅಷ್ಟೇ. ಒಂದು ವೇಳೆ ಬಡಿತಾರ ಬಡಿಲಿ ಪರವಾಗಿಲ್ಲ, ಯೇಸು ಕ್ರಿಸ್ತನೇ ಮೌನವಾಗಿ ನಿಂತ್ಕೊಂಡನೆ ಭೂಮಿ ಮೇಲೆ. ಹಲ್ಲೆಲೂಯ. ನಾವು ಕೂಡ ಆತನ ಮುಂದೆ ಹೋಗಿ ನಿಂತ್ಕೊಳ್ತೀವಿ. ಅವಾಗ ಅವ್ರು ಬೈದಕ್ಕೆ ನಾನು ಕೂಡ ತಿರುಗಿ ಬೈದಿನಿ, ಅವ್ರು ಬಡಿದಕ್ಕೆ ನಾನು ತಿರುಗಿ ಬಡಿದೀನಿ ಅಂತಂದಾಗ ನಾನು ಏನ್ ಹೇಳಿನಪ್ಪ ಬೆಟ್ಟದ ಮೇಲೆ ಪ್ರಸಂಗ ಅಂದಾಗ ಏನ್ ಹೇಳ್ತೀವಿ? ಮತ್ತೆ ಹೇಳಿಗೆ ನೀನು ನಾನು ಅನುಸರಿಸಿಲ್ಲ ಅಂದ್ರೆ ಪರಲೋಕ ಎಲ್ಲೆಲ್ಲಿಂಚ ಬರುತ್ತೆ ಅನ್ಕೊಂಡಿವಿ? ಪರಲೋಕ ಎಲ್ಲೇ ತನ್ಕೊಂಡಿವಿ ನಾವು? ಇಲ್ಲಿ ಅನುಸರಿಸಲಾರ್ದ ಪರಲೋಕ ಅಲ್ಲೇ ತನ್ಕೊಂಡಿವ? ಇಲ್ಲಿ ಅನುಸರಿಸು, ಅಲ್ಲಿ ಪರಲೋಕ ನಿನಗೆ ಐತೆ ಅಷ್ಟೇ. ಹಲ್ಲೆಲೂಯ. ನಾನು ಅಲ್ಲಿ ಬಂದು ಅನುಸರಿಸ್ತಂತಂದ್ರೆ ಅದೇನಂತರ ಇಲ್ಲಿ ಕಿಸ್ಲಾರ್ದ ಅಲ್ಲಿ ಕಿಸ್ಯಪ್ಪ ಅಮ್ಮಂಗಿರ್ತದ ಪರಿಸ್ಥಿತಿ. ಇಲ್ಲೇ ನಿನ್ ನೆಟ್ಟಿಗಿಲ್ಲ ಫಸ್ಟು. ಅದಕ್ಕೋಸ್ಕರವೇ ಆರಾಧನೆ ಮಾಡುವ ದೇವದೂತನ ಎಲ್ಲೆಲಿಂಚದೊಬ್ಬೇನಂತೆ ಅಲ್ಲೆಲಿಂಚದೊಬ್ಬೇನಂತ ಹೇಳ್ತತ ಮತ್ತೆ ಬೈಬಲ್. ನಾವು ಇಲ್ಲೇ ನಾವು ಅನುಸರಿಸಲಾರ್ದು ಹೋದ್ರೆ ಅಲ್ಲಿ ಅನುಸರಿಸಕ್ಕಾಗಕ್ಕಲ್ಲ ಸಲಿ. ಅದಕ್ಕೋಸ್ಕರ ಬೆಟ್ಟದ ಮೇಲೆ ಕೂತ್ಕೊಂಡಾಗ ಅಮೂಲ್ಯವಾದ ಮಾತುಗಳು ಮಾತಾಡೋಣ. ಸ್ವಾಮಿ ಗಾಬರಿಯಾದ ಮಾತುಗಳು ಮಾತಾಡಿಲ್ಲ. ನಿನ್ನ ಮಾತುಗಳು ಇನ್ನೊಬ್ಬರಿಗೆ ಜೀವ ವೃಕ್ಷವಾಗಿರ್ಬೇಕು. ನಿನ್ನ ಮಾತುಗಳು ಸಂತೈಸುವ ನಾಲಿಗೆ ಆಗಿರಲಿ. ಸಮಸ್ಯೆ ಐತಿ, ಎಲ್ಲರಿಗೆ ಸಮಸ್ಯೆ ಐತಿ, ಕಷ್ಟ ಐತಿ, ಬಾಧೆ ಐತಿ, ಹಿಂಸೆ ಐತಿ, ರೋಗ ಐತಿ, ಪರಿಸ್ಥಿತಿಗಳು ಹೆಚ್ಚು ಕಡಿಮೆ ಮಾತಾಡವ. ಆದ್ರೊಳಗೆ ಇದು ದೇವರು ನಂಬಿದ ಕುಟುಂಬಪ್ಪ ಅಂತೇಳಿ ನಿನ್ನ ಒಬ್ರು ಮಾತಾಡಿಸುವಾಗ, ನಿನ್ನ ಹತ್ರ ಒಬ್ರು ಸಮಯ ಕಳೆಯುವಾಗ ನಿನ್ನ ಮಾತುಗಳು ಹೆಂಗದವ? ಅಹಂಕಾರದ ಮಾತುಗಳು ಮಾತಾಡ್ತದೀಯಾ? ನೀನು ಅಹಂಕಾರದ ಮಾತುಗಳು ಮಾತಾಡ್ತದೀಯ ಅಂದ್ರೆ ನಾನು ಹೇಳ್ತೀನಿ, ಇವಾಗ ಕೇಳಿಸ್ಕೊಳ್ರಿ. ನೀನು ಉಪವಾಸಗಳು ಮಾಡ್ಬೋದು, ಕಾಣಿಕೆ ಕೊಡ್ಬೋದು, ದಸಭಾಗ ಕೊಡ್ಬೋದು, ಚರ್ಚಿಗೆ ಬರ್ಬೋದು, 20 ವರ್ಷ ಇರ್ಬೋದು, 30 ವರ್ಷ, ಅದೆಲ್ಲ ಇಂಪಾರ್ಟೆಂಟು. ಎಷ್ಟು ಶಾಂತಿಯಾಗಿ ಮಾತಾಡ್ತೀವಿ ಸಮಯ ಬಂದಾಗ, ಸಮಸ್ಯೆ ಬಂದಾಗ, ಅದು ಇಂಪಾರ್ಟೆಂಟು. ಉಪವಾಸ ಮಾಡೋದು ಇಂಪಾರ್ಟೆಂಟ್ ಅಲ್ಲ ನಾವು. ಹಲ್ಲೆಲೂಯ. ಉಪವಾಸ ಏನ್ರಿ ಯಾರು ಬೇಕಾದ್ರೂ ಮಾಡ್ತಾರೆ. ನೀನೇನು ಉಪವಾಸ ಮಾಡದೆ ಬಾ ಹಿಮಾಲಯಕ್ಕೆ ಬಾ, ಕರ್ಕೊಂಡು ಹೋದ್ನ 8 ವರ್ಷ 10 ವರ್ಷ ಊಟನೇ ತಿಂದಿರಕಲ್ಲ, ನೀರು ಕೂಡ ಕುಡಿದ್ರಕಲ್ಲ, ಹಂಗೆ ಬದುಕ್ತಾರ. ಎಲ್ಲಿ? ಐಸ್ ಗಡ್ಡೆಯಲ್ಲಿ. ನೀರೇನು ಮಾಡೋದು? ಮುಂಜಾನೆ ಉಪವಾಸ ಇದ್ದು ರಾತ್ರಿ ಕಾಡ್ತಾಟ ತಿಂತಿ. ಉಪವಾಸ ಅಂತ ಬಡ್ಕಂತ ಏನು ಉಪವಾಸ ಮಾಡ್ತೀವಿ? ಸರಿಯಾಗಿ ಬುದ್ಧಿಗಳು ಬದಲಾಗಿಲ್ಲ ನಮಗೂ. ಉಪವಾಸ ಮಾಡ್ತೀವಿ ಏನು ಉಪವಾಸ ಮಾಡ್ತೀವಿ? ಉಪವಾಸ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಗುಣಗಳನ್ನ ಏನ್ ಮಾಡ್ಕ್ಯಾ? ಸರಿ ಮಾಡ್ಕೊಂಡ್ರೆ ನೀನು ಉಪವಾಸಕ್ಕೆ ಬೆಲೆ ಇರ್ತತ್ ಮಾತು. ಸುಮ್ಮನೆ ಉಪವಾಸ ಮಾಡ್ತೀನಿ ಏನ್ ಮಾಡ್ತೀವಿ? ಉಪವಾಸ ಮಾಡಿ ಅಂತಂದ್ರೆ ಒಂದೊಂದನ್ನ ಅಂಟ್ಕೊಂಡ್ರೆ ತೆಗೆದು ಹಾಕ್ಬೇಕಂತೆ, ಒಳ್ಳೆಯದನ್ನು ಧರಿಸ್ಕೊಳ್ಬೇಕಂತೆ. ಆವಾಗ ನಾವು ಸಾತ್ವಿಕರಾಗಿ ಕಾಣ್ತೀವಿ ಭೂಮಿ ಮೇಲೆ. ಹಲ್ಲೆಲೂಯಾ ಅರ್ಥದರು ಅಷ್ಟೇ ಹೊರತಾಗಿ ಉಪವಾಸ ಮಾಡ್ಬಿಟ್ಟು ಏನ್ ಮಾಡ್ತೀವಿ? ಉಪವಾಸ 20 ದಿವಸ ಮಾಡಿ, 30 ದಿವಸ ಮಾಡಿ, 40 ದಿವಸ ಏನ್ ಪ್ರಯೋಜನ ಐತಿ? ನಿನ್ನ ಹತ್ರ ಉಪವಾಸ ಏನ್ ಪ್ರಯೋಜನ ಐತಿ? ನಿನ್ನ ಮಾತುಗಳು ಹೆಂಗದ ವಸಲಿ? ಉಪವಾಸ ಮಾಡೋದು ದೊಡ್ಡದಲ್ಲ, ನಿನ್ನಲ್ಲಿರುವ ಗುಣಗಳು ಬದಲಾವಣೆ ಮಾಡಿಕೊಳ್ಳೋದು ದೊಡ್ಡ.